ಏನು ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಚಂಬೇನಹಳ್ಳಿ ಗ್ರಾಮ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿರುವಂತ ಮತ್ತು ಅಲ್ಲಿ ಬಡಾವಣೆ ನಿವಾಸಿಗಳು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಿಲ್ಲ ಅಂತ. ಮನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಏನು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿರುವಂತ ಚಂಬೇನಹಳ್ಳಿ ಗ್ರಾಮ, ಏನು ರಸ್ತೆ ಸರಿ ಇಲ್ಲ, ಮೂಲಭೂತ ಸೌಕರ್ಯ ಹಾಕಿಲ್ಲ, ರಸ್ತೆಯನ್ನ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮೂಲ ಸೌಕರ್ಯದಿಂದ ವಂಚಿತವಾಗಿದೆ ಚಂಬೇನಹಳ್ಳಿ ಗ್ರಾಮ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಚಂಬೇನಹಳ್ಳಿ ಗ್ರಾಮ ಇದಾಗಿದೆ. ಅಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ ಮತ್ತು ಬಡಾವಣೆ ನಿವಾಸಿಗಳಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ರಸ್ತೆ ನಿರ್ಮಾಣವನ್ನ ಮಾಡಿರ್ತಾರೆ. ಆದ್ರೆ ಆ ರಸ್ತೆ ಕಿತ್ತು ಹೋಗಿರುವಂತದ್ದು. ಒಂದೇ ವರ್ಷದಲ್ಲಿ ಆ ಸಂಪೂರ್ಣವಾಗಿ ರಸ್ತೆ ಗುಂಡಿಮಯ ಆಗಿದೆ. ಹೀಗಾಗಿ ಅಲ್ಲಿನ ನಿವಾಸಿಗಳು ಮತ್ತು ಅಲ್ಲಿ ಬಡಾವಣೆಯಲ್ಲಿರುವಂತಹ ನಿವಾಸಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ರಸ್ತೆಯಲ್ಲಿ ಬರುವ ಧೂಳಿನಿಂದ ಬಹಳಷ್ಟು ಬೇಸತ್ತು ಹೋಗಿದ್ದಾರೆ. ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಂಬೇನಹಳ್ಳಿಯಿಂದ ಯಮರೆ ಗ್ರಾಮ ಪಂಚಾಯತಿವರೆಗೂ ಕೂಡ ಜಾಥವನ್ನ ಹಮ್ಮಿಕೊಂಡಿದ್ರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಯಮರೆ ಗ್ರಾಮ ಪಂಚಾಯತಿ ಪಿಡಿಒ ಪ್ರವೀಣ್ ಕುಮಾರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ನಮಗೆ ಸರಿಯಾದ ರೋಡ್ ಅನ್ನ ಕೊಡಿ, ಮೂಲಭೂತ ಸೌಕರ್ಯಗಳನ್ನ ಕೊಡಿ, ಕೂಡಲೇ ಅಧಿಕಾರಿಗಳು ಸಮಸ್ಯೆಗಳನ್ನ ಬಗೆಹರಿಸುವಂತೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಅಲ್ಲಿನ ನಿವಾಸಿಗಳು. ಕೂಡಲೇ ಅಧಿಕಾರಿಗಳು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ರೀತಿಯಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರುವಂತದ್ದು, ರಸ್ತೆ ಹಾಗೂ ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಂತೆ ಒತ್ತಾಯವನ್ನ ಮಾಡಿ ಇದೀಗ ಖಾಸಗಿ ಅಪಾರ್ಟ್ಮೆಂಟ್ ಮತ್ತು ಬಡಾವಣೆ ನಿವಾಸಿಗಳಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಯಮರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಚಂಬೇನಹಳ್ಳಿ ಗ್ರಾಮದಿಂದ ನೆರಿಗ ಗ್ರಾಮಕ್ಕೆ ಹೋಗುವ ಒಂದು ಸಂಪರ್ಕ ರಸ್ತೆ ಇರುತ್ತೆ. ಆ ಸಂಪರ್ಕ ರಸ್ತೆಯನ್ನ ನಿರ್ಮಾಣ ಮಾಡಿ, ಅಂದ್ರೆ 1 ವರ್ಷಗಳಾಗಿರೋದಿಲ್ಲ, ರಸ್ತೆಯನ್ನ ಹಾಕಿ 1 ವರ್ಷದಲ್ಲೇ ಗುಂಡಿಮಯ ಆಗೋಗ್ಬಿಟ್ಟಿದೆ. ಇದರಿಂದ ಅಲ್ಲಿ ಬಡಾವಣೆ ನಿವಾಸಿಗಳಿದ್ದಾರೆ, ಅವ್ರಿಗೆ ರಸ್ತೆಯಲ್ಲಿ ಗಾಡಿಗಳೆಲ್ಲ ಓಡಾಡ್ದಾಗ ಏನಾಗುತ್ತೆ, ಅಲ್ಲಿ ಬರುವಂತ ಧೂಳು ಹೊಗೆಯಿಂದ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬಿದ್ದು ತೊಂದರೆ ಕೂಡ ಆಗ್ತಾ ಇದೆ. ಈ ರೀತಿಯಾಗಿ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ಕಣ್ಣಾರೆ ಕಂಡ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಕೂಡಲೇ ಈ ಸಮಸ್ಯೆ ಇದೆ, ಈ ಸಮಸ್ಯೆನ ಬಗೆಹರಿಸಿಕೊಡ್ಬೇಕು ಮತ್ತು ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಂತೆ ಈಗ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿರುವಂತದ್ದು. ಚಂಬೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಅಪಾರ್ಟ್ಮೆಂಟ್ ನಿವಾಸಿಗಳು ಈ ರೀತಿಯಾಗಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇದಷ್ಟೇ ಅಲ್ಲ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಿಸಿರುವಂತ, ನಾನಾಗ್ಲೇ ಹೇಳ್ತಾ ಇದ್ದೆ, ಒಂದು ವರ್ಷದಲ್ಲಿ ಆ ರಸ್ತೆ ಏನಿತ್ತು, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಂತ ಒಂದು ರಸ್ತೆ ಕೂಡ ಇದಾಗಿತ್ತು. ಒಂದೇ 1 ವರ್ಷದಲ್ಲಿ ಗುಂಡಿಮಯ ಆಗೋಗಿದೆ. ಮೂಲಭೂತ ಸೌಕರ್ಯಗಳು ಕೂಡ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು.
ಏನು ರಸ್ತೆ ಹಾಗೂ ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಂತೆ ಒತ್ತಾಯವನ್ನ ಮಾಡಿ ಇದೀಗ ಖಾಸಗಿ ಅಪಾರ್ಟ್ಮೆಂಟ್ ಮತ್ತು ಬಡಾವಣೆ ನಿವಾಸಿಗಳಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಏನು ಯಮರೆ ಗ್ರಾಮ ಪಂಚಾಯತಿಗೆ ಬರುವಂತ ಚಂಬೇನಹಳ್ಳಿ ಗ್ರಾಮದಿಂದ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ವರದಿಗಾರ ಮುನಿಯಪ್ಪನೊಟ್ಟಿಗೆ ಇದ್ದಾರೆ. ಮುನಿಯಪ್ಪ, ಈಗ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ರಸ್ತೆ ಸರಿ ಇಲ್ಲ, ರಸ್ತೆ ನಿರ್ಮಾಣ ಮಾಡಿ 1 ವರ್ಷದಲ್ಲೇ ಗುಂಡಿಮಯ ಆಗಿದೆ ಅನ್ನೋ ಒಂದು ಕಂಪ್ಲೇಂಟ್ ಕೂಡ ಇರುವಂತದ್ದು, ಮತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವಾಗ ಮಾಡಿರೋ ಪ್ರತಿಭಟನೆ ಆಗಿದೆ ಮತ್ತು ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಈಗ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು? ರಚನೆ ಇದು ನಿನ್ನೆ ಶನಿವಾರ ನಡೆದಿರೋಂಥ ಘಟನೆ. ಚಂಬೇನಹಳ್ಳಿ ಮತ್ತು ನೆರಿಗೆ ರಸ್ತೆ ಹೋಗುವಂತ 5,000 ಮನೆಗಳಿರೋದ 5,000 ಮನೆಗಳು ಮತ್ತು ಅಪಾರ್ಟ್ಮೆಂಟು ಬಡಾವಣೆಗಳು ಅಲ್ಲಿ ಉದ್ಭವ ಆಗಿರ್ತವೆ. ಆ ರಸ್ತೆನಲ್ಲಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಸಡಕ್ ಯೋಜನೆ ಅಡಿನಲ್ಲಿ ಹೋದ ವರ್ಷ ನಿರ್ಮಾಣವಾಗಿರುವಂತ ರಸ್ತೆ ಈಗ ಆಲ್ರೆಡಿ ಕಿತ್ತೋಗಿದೆ. ಆ ರಸ್ತೆಯಲ್ಲಿ ಕಿತ್ತೋಗೋದ ಕಾರಣ ಕಾಂಕ್ರೀಟ್ ಮಿಕ್ಸಿ ಲಾರಿಗಳು ದಿನನಿತ್ಯ ಓಡಾಡ್ತಾ ಇರ್ತವೆ ಆ ರಸ್ತೆನಲ್ಲಿ. ರಸ್ತೆಯಲ್ಲಿ ಓಡಾಡೋ ಹಳ್ಳಿಗಳಿಗೆ ಅಪಾರ್ಟ್ಮೆಂಟ್ ವಾಸಿಗಳಂತ ರಸ್ತೆ ರೆಡಿ ಮಾಡಿರೋದು. ಇವರು ಕಾಂಕ್ರೀಟ್ ಮಿಕ್ಸರ್ ಗಾಡಿಗಳು ಓಡಾಡ್ತಾ ಇರೋದ್ರಿಂದ ಅತಿ ಹೆಚ್ಚು ಟೆನ್ನೇಜ್ ಹಾಕೊಂಡು ಓಡಾಡ್ತಾ ಇರೋದ್ರಿಂದ ಬೇಗ ಕಿತ್ತೋಗಿದೆ. ಈ ಕಿತ್ತೋಗಿರೋದ್ರಿಂದ ಒಂದೊಂದು ಗುಣಿ 2 ಅಡಿ ಬಿದ್ದಿರೋದ್ರಿಂದ ಆಮೇಲೆ ರಸ್ತೆ ಪೂರ್ತಿ ಸಂಪೂರ್ಣವಾಗಿ ಹಾಳಾಗಿದೆ. ಗಾಡಿ ದ್ವಿಚಕ್ರ ವಾಹನ ಕೂಡ ಓಡಾಡ್ಸಕ್ ಆಗಲ್ಲ, ಅಷ್ಟೊಂದು ಹಾಳಾಗಿದೆ. ರಾತ್ರಿ ಹೊತ್ತು ಇವರು ಸಾಫ್ಟ್ವೇರ್ ಕಂಪ್ನಿಗಳವರು ಎಲ್ಲಾರ ಆ ಭಾಗದಲ್ಲಿ ಇರೋರೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳವರು ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ. ರಾತ್ರಿ ಹೊತ್ತು ಎಷ್ಟೊತ್ತಿಗೆ ಹೋಗ್ತಾರೆ ಮತ್ತೆ ಎಷ್ಟೊತ್ತಿಗೆ ಬರ್ತಾರೆ ಹೇಳಕ್ ಆಗಲ್ಲ. ಕಾರ್ಗಳಿರೋರು ಕಾರ್ಗಳಲ್ಲಿ ಹೋಗ್ತಾರೆ, ಕಾರ ಡ್ರೈವಿಂಗ್ ಮಾಡಕ್ ಆಗಲ್ಲ. ಮತ್ತೆ ದ್ವಿಚಕ್ರ ವಾಹನ ಇರೋರು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾರೆ. ಅವು 2 ವೀಲರ್ಗಳು ಡ್ರೈವಿಂಗ್ ಮಾಡ್ಕೊಂಡು ಹೋಗುವಾಗ ಎಲ್ಲಿ ಅಲ್ಲ ಇರುತ್ತೆ ಅಂತ ಗೊತ್ತಾಗಲ್ಲ, ಬಿದ್ದೋಗ್ತಾರೆ. ಆಮೇಲೆ ವಯಸ್ಸಾದವರು ಮತ್ತೆ ಮಕ್ಕಳನ್ನ ಕರ್ಕೊಂಡ್ ಬರೋಕ್ಕೂ ಆಗಲ್ಲ. ಹಗಲೊತ್ತೆ ಪ್ರಯಾಣ ಮಾಡಕ್ಕಲ್ಲ, ರಾತ್ರಿ ಹೊತ್ತು ತುಂಬಾ ಹದಗೆಟ್ಟಿದೆ ಆ ರಸ್ತೆ. ಅದರಿಂದ ಅವರು ನಾವು ಕಟ್ಟುವಂತ ತೆರಿಗೆ ಪ್ರತಿ ಮನೆಗೆ 10,000 ರೂಪಾಯಿ ಕಟ್ಸ್ಕೊಂತಾರೆ. 10,000 ಕಟ್ಸ್ಕೊಂಡ್ರೆ 5,000 ಮನೆಗಳಿಗೆ 10 ಕೋಟಿ ಆಯ್ತು. ಸಾರಿ 5 ಕೋಟಿ ಹತ್ರ ಆಯ್ತು. ನಾವು ಕಟ್ಟೋದ ತೆರಿಗೆ ನಮ್ಗೆ ಸಂಪೂರ್ಣವಾಗಿ ನೀವು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಂದ್ರೆ ನೀವು ಪಂಚಾಯತಿ ಇರೋದು ಏನಕ್ಕೆ ಅಂತ ಮುತ್ತಿಗೆ ಹಾಕೊಳಕ್ ಹೋದ್ರು. ಅವಾಗ PDO ಅವ್ರು ಬಂದು ಮನವಿ ತಗೊಂಡು ಇಲ್ಲ ನಾವು PWD ಅವರಿಗೆ ಶಿಫಾರಸ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಾವು ಕಟ್ಟೋ ತೆರಿಗೆ ನಿಮ್ಗೆ ಅಲ್ಲ, ನಿಮ್ಮನ್ನೇ ಕೇಳಬೇಕು, ನಾವು ನಮ್ಗೆ ಸಂಪೂರ್ಣವಾಗಿ ರಸ್ತೆ ರೆಡಿ ಮಾಡಿಕೊಡಿ ಅಂತ ಅವ್ರ ಬೇಡಿಕೆ. ಯಾಕಂದ್ರೆ ನಾವು ವರ್ಷ ಕರೆಕ್ಟಾಗಿ ತೆರಿಗೆ ಕಟ್ತಾ ಇದೀವಲ್ಲ, ನಮ್ಗೆ ಯಾಕೆ ಮೂಲ ಸೌಕರ್ಯ ಒದಗಿಸ್ಕೊಡ್ತಾ ಇಲ್ಲ? ನೀರಿಲ್ಲ, ಮತ್ತೆ ಸ್ವಚ್ಛತೆ ಇಲ್ಲ, ಈ ಅಲ್ಲಿ ಹಾಕಿರುವಂತ ಗಲೀಜು ಅಂದ್ರೆ ಮನೆಯಲ್ಲಿ ಹಾಕಿರುವಂತ ವೇಸ್ಟೇಜ್ ಹೆಚ್ಚಾ ಇಲ್ಲ. ನಮ್ಗೆ ನೀರಂತೂ ಕೊಡ್ಲೇ ಇಲ್ಲ, ಇಲ್ಲಿ ತನಕ ಅಪಾರ್ಟ್ಮೆಂಟ್ ವಾಸಿಗಳು ನೀರಂತೂ ಕೊಡ್ಲೇ ಇಲ್ಲ. ನೀವು ಹೋಗಲಿ, ಇದಾದ್ರೂ ನಮ್ಗೆ ರಸ್ತೆಗಳೇ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿಕೊಟ್ರೆ, ನಮ್ಗೆ ಸಂಪೂರ್ಣವಾಗಿ ನೀಟಾಗಿ ರಸ್ತೆ ಮಾಡಿಕೊಟ್ರೆ ಅಂತ ಬೇಡಿಕೆ ಇಟ್ಟಿದ್ದಾರೆ. ನೀವು ಮಾಡಿಲ್ಲ ಅಂದ್ರೆ ನಾವು ಪ್ರತಿ ಶನಿವಾರ ನಮ್ಗೆ ರಜೆ ಇರೋ ಟೈಮಲ್ಲಿ ಬಂದು ಇದೇ ರೀತಿ ನಾವು ಮುತ್ತಿಗೆ ಹಾಕೊಂತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಎಲ್ಲ ಅಪಾರ್ಟ್ಮೆಂಟ್ ವಾಸಿಗಳು, ಬಡಾವಣೆ ನಿವಾಸಿಗಳು ಎಲ್ಲರೂ ಸೇರಿ ಅವ್ರು ನೋಡಿ, ಅವ್ರ ಮಕ್ಕಳು ಮತ್ತೆ ವಯಸ್ಸಾದವರು, ಹೆಣ್ಮಕ್ಳು ಎಲ್ಲಾರು ಬಂದು ಪಾಲ್ಗೊಂಡಿದ್ದಾರೆ ಧರಣಿಗೆ. ಈಗ ಇವು 3 ವರ್ಷದಿಂದ ಪ್ರತಿ ಗ್ರಾಮ ಸಭೆಗಳಲ್ಲೂ ಪ್ರತಿ ವಾರ್ಡ್ ಸಭೆಗಳಲ್ಲೂ ಅರ್ಜಿಗಳು ಕೊಟ್ಟಿದ್ದಾರೆ. 3 ವರ್ಷದಿಂದ ಅರ್ಜಿಗಳು ಕೊಟ್ಟಿದ್ದಾರೆ, ಇಲ್ಲಿ ತನಕ ಒಂದು ಅರ್ಜಿನೂ ಇಲ್ಲ. ನಾವೇ ಕೇಳಿದೀವಿ, ಒಂದು ಅರ್ಜಿನೂ ಇಲ್ಲ ಸರ್, ಯಾವ್ದು ಅರ್ಜಿನೂ ಇಲ್ಲ ಅಂತ. ಹಂಗಾದ್ರೆ ಇವ್ರು ಕೊಟ್ಟಿರೋಂತ ಅರ್ಜಿಗಳು ಏನಾಯ್ತು? ಡಸ್ಟ್ಬಿನ್ಗೆ ಹೋಗಿದೆ. ಅಂದ್ರೆ ಈಗ ಸರ್ಕಾರ ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರತಿ ಗ್ರಾಮ ಸಭೆಗೂ ಇದು ಪ್ರತಿ ತಾಲೂಕು ಹೋಗಿ ಎಲ್ಲಾ ಅಹವಾಲನ್ನ ಆಲಿಸ್ಬೇಕಂತ ಸರ್ಕಾರನ ಆದೇಶ ಮಾಡಿದ್ದಾರೆ DC ಅವ್ರಿಗೆ. ಹಂಗಾದ್ರೆ ಅರ್ಜಿಗಳು ಕೊಡೋದು ಏನಕ್ಕೆ? ಸಾರ್ವಜನಿಕರು ಸೇವೆ ಮಾಡೋದಕ್ಕೆ, ಕುಂದುಕೊರತೆಗಳು ಆಲಿಸೋದಕ್ಕೆ ತಾನೇ ಜನಸ್ಪಂದನ ಕಾರ್ಯಕ್ರಮ ಇಡೋದು, ಗ್ರಾಮ ಸಭೆಗಳು ಇಡೋದು. ಇವ್ರು ಯಾವ್ದನ್ನು ಅದು ಮಾಡ್ದಲ್ಲ, ಕೊಟ್ಟಿರೋ ಅರ್ಜಿಗಳು ಎತ್ಕೊಂಡು ಕಷ್ಟೊಟ್ಟಿಗೆ ಹಾಕಿದ್ದಾರೆ. ಇವಾಗ ನಾವು ಏನು ಬರ್ಲೇ ಇಲ್ಲ ಅರ್ಜಿಗಳಂತ ಇವರು ತಪ್ಪಿಸ್ಕೊಂತ ಇದ್ದಾರೆ ಅಲ್ಲಿ ಸ್ಥಳೀಯ ಅಧಿಕಾರಿಗಳು. ಯಾವ ರೀತಿ ನ್ಯಾಯ? ಅವ್ರು 3 ವರ್ಷದಿಂದ ಬೇಡಿಕೆ ಇಟ್ಟಿದ್ದನ್ನು ಇಲ್ಲಿ ತನಕ ನಮ್ಗೆ ಹೋದ ವರ್ಷ ಹಾಕಿರೋ ರಸ್ತೆ ಈಗಲೇ ಕಿತ್ತೋಗಿದೆ. ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಡಿ ನಿರ್ಮಾಣವಾಗಿರುವಂತ ರಸ್ತೆ. ಇವ್ರು ಈ ತರ ಮಾಡ್ತಾ ಇರೋದ್ರಿಂದ ಹಂಗ ಬರೀ ಆಶ್ವಾಸನೆ ಮಾತ್ರ ಕೊಟ್ಟು ಜನಗಳು ದಿಕ್ ತಪ್ಪಿಸ್ತಾ ಇದ್ದಾರಾ? ಆಮೇಲೆ ಯಮರೆ ಗ್ರಾಮ ಪಂಚಾಯತಿಗೆ ವಾರ್ಷಿಕ ವರಮಾನ 30 ಕೋಟಿ ಇದೆ. 30 ಕೋಟಿ ಇದ್ಕೊಂಡು ಇಲ್ಲಿ ತನಕ ರಸ್ತೆ ಅಭಿವೃದ್ಧಿ ಮಾಡ್ಲಿಲ್ಲ. ಆಮೇಲೆ ಸ್ಥಳೀಯರು ಯಾರಾದ್ರೂ 1,400 ಅಡಿಗೆ ಸಿಮೆಂಟು, ಕಂಬಿ ಮತ್ತೆ ಎಲ್ಲಾ ಖರ್ಚು ವೆಚ್ಚಗಳೆಲ್ಲ ಸೇರಿ 1,400 ಅಡಿಗೆ ಬರೀ 2.5 ಲಕ್ಷ ಮಾತ್ರ ಖರ್ಚು ಬರುತ್ತೆ ಅಂತ ನಮ್ಮ ಸ್ಥಳೀಯರು ಮಾಜಿ ಸೈನಿಕರು ವೇಣು ಅವರು ಅಂತ ಹೇಳಿದ್ದಾರೆ ನಮ್ಗೆ.
ಇವರು ಬಿಲ್ ಮಾಡ್ತಾ ಇರೋದು ಅಂದ್ರೆ ಇವರು ರಸ್ತೆ ಡಾಂಬರೀಕರಣ ಹಾಕಿದ್ರೆ ಕಂಬಿ ಇರಲ್ಲ, ಅವಾಗ ಕಂಬಿನೂ ಇರಲ್ಲ, ಆಮೇಲೆ ಎಕ್ಸ್ಟ್ರಾ ವೇಸ್ಟೇಜ್ ಖರ್ಚು ಇರಲ್ಲ. ಬೇರೆ 6 ಲಕ್ಷ ಬಿಲ್ ಮಾಡ್ತಾ ಇದ್ದಾರಂತೆ, ಬೇರೆ 1400 ಅಡಿಗೆ 6 ಲಕ್ಷ ಬಿಲ್ ಮಾಡ್ತಾ ಇದ್ದಾರಂತೆ. ಯಾವ ರೀತಿ ಮಾಡ್ತಾ ಇದ್ದಾರೆ? ನೀವು ಕಂಬಿನೂ ಹಾಕಲ್ಲ, ಏನಿಲ್ಲ, ಅಷ್ಟೊಂದು ಏನ್ ಬಿಲ್ ಮಾಡ್ಕೊಂತ ಇದ್ರೆ ಬೋಗಸ್ ಬಿಲ್ಗಳು ಮಾಡ್ತಾ ಇದ್ದೀರಾ ಹಂಗಾದ್ರೆ? ಗ್ರಾಮಸ್ಥರು ವಾದ, ನಾವು ತೆರಿಗೆ ಕೆಟ್ಟು ಹಣದಿಂದ ನೀವು ಅಂದ್ರೆ ನಕಲಿ ಬಿಲ್ಗಳು ಮಾಡ್ಕೊಂಡು ಜೋಬ್ ತುಂಬಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಇವ್ರ ಆರೋಪ. ಸ್ಥಳೀಯರು, ಮಾಜಿ ಸೈನಿಕರು ವೇಣು ಅವರು ಇದೇ ಆರೋಪ ಮಾಡಿದ್ದಾರೆ. ನಾನೇ ಮನೆ ಕಟ್ಸಿದ್ದೀನಿ, ನನಗೆ 1400 ಚದರ ಅಡಿಗೆ ಬರೀ ಮಿಕ್ಸರ್ ಕಾಂಟ್ರಾಕ್ಟರ್ ಅಲ್ಲಿ ಹಾಕ್ಸಿದ್ರೆ ನನಗೆ 2.5 ಲಕ್ಷ ಬಿದ್ದಿದೆ ಅಷ್ಟೇ 1400 ಅಡಿಗೆ. ನೀವು ಕಂಬಿನೂ ಇಲ್ಲ, ಏನಿಲ್ಲ, ನೀವು 1400 ಅಡಿಗೆ 6 ಲಕ್ಷ ರೂಪಾಯಿ ಬಿಲ್ ಮಾಡಿದ್ರೆ ಯಾವ ರೀತಿ ಇದು? ಅಂದ್ರೆ ನಕಲಿ ಬಿಲ್ಗಳು ಮಾಡ್ಕೊಂಡು ನೀವು ಜೋಬ್ ತುಂಬಿಸ್ಕೊಂಡು ಹೋಗ್ತಾ ಇದ್ರೆ ಇವ್ರು ನಿನ್ನ ಆರೋಪ ಮಾಡಿದ್ದಾರೆ. ಯಾರು ಮಾಡ್ತಾ ಇರುವಂತದ್ದು, ಆರೋಪ ಮಾಡಿರುವಂತದ್ದು ಮುನಿಯಪ್ಪ ಅವರ ಯಾರ ಮೇಲೆ? ಮಾಜಿ ಸೈನಿಕರು, ಪಂಚಾಯತಿ ಅವ್ರ ಮೇಲೆ ಅಂದ್ರೆ ಪಿಡಿ ಅವ್ರ ಮೇಲೆ, ಅಧ್ಯಕ್ಷರು ಸದಸ್ಯರ ಮೇಲೆ ಆರೋಪ ಮಾಡಿದ್ದಾರೆ. ಅವ್ರು 30 ಕೋಟಿ ವರಮಾನ ಇಟ್ಕೊಂಡು ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ? ನಾವು ತೆರಿಗೆ ಕಟ್ಟಣದಲ್ಲಿ ನಾವು ತಾನೇ ಕೇಳ್ತೇವೆ, ನೀವೇನು ಕೈಯಿಂದ ಏನು ಕೊಟ್ಟು ಮಾಡೋದೇನಿಲ್ಲಲ್ಲ. ನಾವು ಕೊಟ್ಟಂತ ತೆರಿಗೆ ಹಣದಲ್ಲಿ ನಮ್ಗೆ ಅಭಿವೃದ್ಧಿ ಮಾಡ್ಕೊಡ್ರಿ, ಮೂಲ ಸೌಕರ್ಯಗಳು ಮಾಡ್ಕೊಡ್ರಿ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ ಮಾಜಿ ಸೈನಿಕರು. ಈಗ ಮುನಿಯಪ್ಪ ಅಂದ್ರೆ 3 ವರ್ಷದಿಂದನೂ ಕೂಡ ಈ ಬಗ್ಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ, ಈ ಬಗ್ಗೆ ಗಮನಕ್ಕೆ ತಂದಿದ್ರು ಕೂಡ 3 ವರ್ಷದಿಂದ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಈಗ ಏಕಾಏಕಿಯಾಗಿ ಅಲ್ಲಿನ ನಿವಾಸಿಗಳು ಪ್ರತಿಭಟನೆಗೆ ಇಳಿದಿರುವಂತದ್ದು. ಪ್ರತಿಭಟನೆ ಮೂಲಕ ಆದ್ರೂ ಮಾಡಿದ್ರೆ ಸರಿ ಮಾಡಿಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ. ಹೌದು ರಂಜಿತಾ, ಹೌದು. ನಾನು ಗ್ರಾಮ ಸಭೆಗಳು ನಾನು ಹೋಗಿದ್ದೀನಿ, ಸುಮಾರು ಬಾರಿ ಹೋಗಿದ್ದೀನಿ ಸಭೆಗಳ. ನಾವು ಸುದ್ದಿ ನಮ್ಮ ಚಾನಲ್ ಅಲ್ಲಿ ಸುದ್ದಿ ಕಳಿಸಿದ್ದೀನಿ, ನಾನು ಗಮನಿಸಿದ್ದೀನಿ. ಅವ್ರ ಅರ್ಜಿ ಕೊಟ್ಟಿರೋದು ನಿಜಾನೇ. ನಾನು ಆ ಸಂದರ್ಭಗಳೆಲ್ಲ ಅವ್ರು ಏನು ಆ ವಾದ ಮಾತುಗಳು ಪಿಡಿ ಅವರಿಗೆ, ಇವರು ಸಾರ್ವಜನಿಕರಿಗೆ ಅರ್ಜಿಗಳು ಕೊಟ್ಟಾಗ ನಾನು ಗಮನಿಸಿದ್ದೀನಿ. ನಿಜಾನೇ, ಇದು ಅರ್ಜಿಗಳು ಕೊಟ್ಟಿರೋದು ನಿಜಾನೇ. ಈಗ ಅದೇ ಪ್ರಶ್ನೆ ನನ್ನ ಅಧಿಕಾರಿನ ಕೇಳಿದ್ರೆ ಆ ಅರ್ಜಿಗಳು ಒಂದು ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹಂಗೆ ಸಾರ್ವಜನಿಕರು ಗ್ರಾಮ ಸಭೆಗಳು ಅರ್ಜಿ ಕೊಡೋದು ಏನಕ್ಕೆ? ಕುಂದುಕೊರತೆಗಳು ಆಲಿಸಿ ಅವ್ರಿಗೆ ಸಮಸ್ಯೆಗಳು ಬಗೆಹರಿಸ್ಕೊಡ್ಬೇಕಂತ ತಾನೇ ಅರ್ಜಿಗಳು ಕೊಡೋದು. ಇವರೆಲ್ಲ ಸುಮ್ನೆ ಅರ್ಜಿ ಇಸ್ಕೊಂಡಿದ್ದಾರೆ ಅನ್ಸುತ್ತೆ ಮುನಿಯಪ್ಪ ಅವರೇ. ಅರ್ಜಿಗಳು ಇಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ತಾರೆ? ಒಂದು ಅರ್ಜಿನೂ ಇಲ್ಲ ರಂಜಿತ್ ಅವರೇ. ನಿನ್ನೆ ನಾನು ಕೇಳಿದೆ, ಅಧಿಕಾರಿನ ಕೇಳಿದೆ, ಯಾಕೆ ನಾವು ನಾನು ಅದೇ ಪ್ರಶ್ನೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಹೋಯ್ತಾ ನಾನು ಕೇಳಿದೆ. ಅದಕ್ಕೆ ಉತ್ತರನೇ ಇಲ್ಲ, ಅವರಲ್ಲಿ ಉತ್ತರನೇ ಇಲ್ಲ. ಹಂಗಾದ್ರೆ ಉತ್ತರ ಹೇಗ್ ಕೊಡ್ತಾರೆ? ತೆಗ್ದು ಎಷ್ಟ್ ಬಿಟ್ಟಿರ್ತಾರೆ ಅರ್ಜಿಗಳನ್ನ. ಆ ಅರ್ಜಿಗಳೇನಾದ್ರೂ ಇಸ್ಕೊಂಡಿದ್ರೆ ಇಷ್ಟು ಸಮಯ ಬೇಕಿತ್ತ ಮೂಲ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಅವರಿಗೆ? ಸಾಮಾನ್ಯ ಪಂಚಾಯತಿಗಳಾದ್ರೆ ವರಮಾನ ಇರಲ್ಲ. ಇದು ಅಭಿವೃದ್ಧಿ ಏನು ಅಪಾರ್ಟ್ಮೆಂಟ್ ಅಂದ್ರೆ ಯಾವ ರೀತಿ ಅಪಾರ್ಟ್ಮೆಂಟ್ ವಿಲಾಗಳಿದಾವೆ ಅಂದ್ರೆ ಸುಮಾರು 2 ಲಕ್ಷ ಮನೆಗಳಿದಾವೆ. ಈ ಯಮರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರೋದಂದ್ರೆ 2 ಲಕ್ಷ ಇರುತ್ತೆ. 2 ಲಕ್ಷ ಅಂದ್ರೆ 10,000 ಎಷ್ಟು ಅಮೌಂಟ್ ಆಯ್ತು? ಎಷ್ಟು ಅಮೌಂಟ್ ಆಯ್ತು? ನಾವು ಹೇಳಕ್ಕಾಗಲ್ಲ. ಅಷ್ಟೊಂದು ವರಮಾನ ಇದ್ಕೊಂಡು ಆ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಸಾರ್ವಜನಿಕರ ಪ್ರಶ್ನೆ. ತೆರಿಗೆಯನ್ನ ಕಟ್ತಾ ಇದೀವಿ, ಸೊ ನಮಗೆ ನಮ್ ಕೆಲ್ಸಗಳನ್ನ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮಕ್ಕಳು ನೋಡಿ, ಮಕ್ಕಳು, ಹೆಂಗಸರು, ವಯಸ್ಸಾದವರು, ಗಂಡಸರು ಎಲ್ಲಾರು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ರೋಸ್ ಹೋಗಿರ್ಬೇಕು ನೋಡೋಣ. ಅವ್ರಿಗೆ ಸುಗಮವಾಗಿ ರಸ್ತೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಸ್ಥಳೀಯ ಆಡಳಿತ, ನೀವು ಹೋಗ್ಲಿ ನಿಮ್ ಕಡೆಯಲ್ಲಿ ಮಾಡಕ್ ಆಗಿಲ್ಲ ಅಂದ್ರೆ ಸರ್ಕಾರಕ್ಕಾದ್ರೂ ಬರ್ದು, ನೀವು ಯಾರು ಮೇಲಧಿಕಾರಿಗಳು ಇರ್ತಾರ ಅವ್ರು ಬರ್ದು ನೀವು ಆ ರಸ್ತೆ ರೆಡಿ ಮಾಡ್ಕೊಡ್ಬೇಕು. 3 ವರ್ಷದಿಂದ ಬೇಡಿಕೆ. ಇಲ್ಲಿ ತನಕ ಹೋದ ವರ್ಷ ಮಾಡಿದಾರೆ. ಅದು ಸಿಮೆಂಟ್ ಕಾಂಕ್ರೀಟ್ ಮಿಕ್ಸರ್ ಲಾರಿಗಳು ಓಡಾಡಿ ಅಧ್ವಾನ ಆಗಿದೆ. ಅಧ್ವಾನ ಆಗಿ 1 ವರ್ಷಕ್ಕೆ ಹೋಗ್ತಾ ಇದೆ ಅಂದ್ರೆ ಲೆಕ್ಕ ಇಟ್ಕೊಳ್ಳ. ಹಂಗ ಮಿಕ್ಸರ್ ಗಾಡಿಗಳು ನಾವು ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಯಾರಾದ್ರೂ ದೇಶದ್ರೋಹಿಗಳು ಬಂದು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ನೀವೇನ್ ಗಮನಿಸ್ತಾ ಇದ್ರೆ ನಿಮ್ ವ್ಯಾಪ್ತಿಯಲ್ಲಿ ಇರೋದು ಅಂತ ಸಾರ್ವಜನಿಕರು ನಿನ್ನೆ ಪ್ರಶ್ನೆ ಮಾಡುದು. ಮುನಿಯಪ್ಪ ಅವರು ಈಗ ಏನು ಪಿಡಿ ಅವರು ಭೇಟಿಯನ್ನ ಕೊಟ್ಟಿದ್ರೆ ಅಂತ ಹೇಳಿದ್ರಿ ಪ್ರತಿಭಟನಾ ಸ್ಥಳಕ್ಕೆ, ಈಗ ಏನಂತ ಹೇಳಿದ್ದಾರೆ? ಲಿಖಿತವಾಗಿ ಏನಾದ್ರು ಬರ್ಕೊಟ್ಟಿದಾರ ನನ್ನ ಸಮಸ್ಯೆ ಬಗೆಹರಿಸ್ತೀನಿ ಅಂತ, ಅಥವಾ ಆಶ್ವಾಸನೆ ಕೊಟ್ಬಿಟ್ಟು ಹೋಗ್ಬಿಟ್ರ ಆ ಜಾಗದಿಂದ? ರಂಜಿತ್ ಅವರ ಆಶ್ವಾಸನೆ ಎಲ್ಲ ಅವರು ಏನಂತಾರೆ ಗೊತ್ತಾ? ನಾನು ಮೇಲಧಿಕಾರಿಗಳು ಹೇಳ್ತೀನಿ. ಏನ್ ಸರ್ ಮೇಲಧಿಕಾರಿಗಳಿಗೆ ಹೇಳೋದು? ನಿಮ್ಗೆ ಅಲ್ಲ ನಿಮ್ಗೆ ರೈಟ್ಸ್ ಇರೋದು, ನೀವೇ ತಾನೇ ದಂಡಾಧಿಕಾರಿಗಳು. ಒಂದು ಗ್ರಾಮ ಪಂಚಾಯತಿಗೆ ನೀವೇ ದಂಡಾಧಿಕಾರಿ, ನಿಮ್ಗೆಲ್ಲಾ ರೈಟ್ಸ್ ಇರುತ್ತಲ್ಲ. ಸರ್ಕಾರದಿಂದ ಎಲ್ಲಾ ಮೂಲಭೂತ ಹಕ್ಕು ಕೊಡ್ಬೋದಂತ ನಿಮ್ಗೆ ರೈಟ್ಸ್ ಕೊಟ್ಟಿದಾರಲ್ಲ. ಯಾಕೆ ನೀವು ದುಡ್ಸ್ಕೊಂತ ಇದನ್ನು ಕೇಳಿದ್ರೆ ಇಲ್ಲ ಸರ್ ನಾನು ಮೇಲಾಧಿಕಾರಿಗೆ ಬರಿತೀನಿ ಅಂತಾರೆ ಹೊರತು ನಾನು ಮಾಡಿಸ್ತೀನಿ ಅಂತ ಹೇಳಿಲ್ಲ. ಹಂಗಂದ್ರೆ ಇವ್ರಿಗೂ ಒಬ್ರಿಗೊಬ್ರಿಗೆ ಒಂದು ಅಧಿಕಾರಿಗಳಿಂದ ಒಂದು ಇಲಾಖೆ ಅಧಿಕಾರಿಗಳಿಗೆ ಸಮನ್ವಯ ಕೊರತೆ ಇದೆ ಅಂತ ನಮ್ಗೆ ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಸಮಸ್ಯೆ ಬಗ್ಗೆ ಈಗ ಸ್ಥಳೀಯ ಪಂಚಾಯತಿಗೆ ಕಂದಾಯ ಕಟ್ತಾ ಇರೋದು ಇವರು. ಕಂದಾಯ ಕಟ್ಟುವಾಗ ಇವರೇ ತಾನೇ ಮೇಲಧಿಕಾರಿಗಳಿಗೆ ಆಗ್ಲಿ ಇವು ಸಂಬಂಧಪಟ್ಟ ಇಲಾಖೆ ಬೇರೆ ಇಲಾಖೆಗಳು ಇರುತ್ತಲ್ಲ, ಆ ಇಲಾಖೆಗಳಿಗೆ ಇವರೇ ತಾನೇ ಶಿಫಾರಸ್ ಮಾಡ್ಬೇಕು ಅರ್ಜಿನ. ಅದನ್ನೂ ಮಾಡ್ಲಿಲ್ಲ. 3 ವರ್ಷದ ಕೊಟ್ಟಿರೋಂತ ಅರ್ಜಿ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಅಂದ್ರೆ ಇವ್ರು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ ಅಂತ ಇಲ್ಲಿ ನಮ್ಗೆ ಸೂಕ್ಷ್ಮವಾಗಿ ಅರ್ಥ ಆಗ್ತಾ ಇರುತ್ತೆ. ಗೊತ್ತಾಗ್ತಾ ಇದೆ.
ಹಂಗಾದ್ರೆ ಇವರು ಹಂಗಾದ್ರೆ ಒಬ್ರಿಗೊಬ್ರಿಗೆ ಸಮನ್ವಯದಿಂದ ಇವರು ಕೂಡಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗಿಲ್ಲ. ಏನೋ ಸಂಬಳ ಕೊಡ್ತಾರೆ, ಸಂಬಳ ಇಸ್ಕೊಂಡು ನೆಮ್ಮದಿಯಾಗಿರ್ತಾರೆ ಅಷ್ಟೇ. ಅಷ್ಟೇ. ಕುಂದುಕೊರತೆಗಳು ಆಲಿಸಿ ಕೆಲಸ ಮಾಡಿಲ್ಲ ಅಂದ್ರೆ ಇಂಥ ಅಧಿಕಾರಿಗಳು ಯಾರಿಗೆ ಬೇಕು? ಬೇಕಾಗಿಲ್ಲ. ನೀವು ರಾಜೀನಾಮೆ ಕೊಟ್ಟು ಮನೆಗಳಿಗೆ ಹೋಗಿ ಯಾರೋ ಬಂದ್ ಮಾಡ್ತಾರೆ. ಎಸ್ ಮುನಿಯಪ್ಪ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಏನಕ್ಕೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ ಅಂದ್ರೆ, ಅವ್ರು ಹೇಳ್ತಾ ಇದ್ರು 3 ವರ್ಷಗಳ ಹಿಂದೆ ಅಷ್ಟೇ ಆ ಒಂದು ಲೆಟರ್ಸ್ ಅನ್ನ ಕೊಡ್ತಾರೆ, ನಮ್ಗೆ ರಸ್ತೆ ಸರಿಪಡಿಸ್ಕೊಡಿ, ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಯಾವುದೇ ಕೊಡೋದಿಲ್ಲ. ಇವತ್ತು ಹೋಗಿ ಆ ಲೆಟರ್ ಗಳೆಲ್ಲ ಎಲ್ಲಿ ಅಂತ ಕೇಳಿದ್ರು ಕೂಡ ಆನ್ಸರೇ ಇಲ್ಲ, ಉತ್ತರ ಇಲ್ಲದೆ ಮೂಕ ಪ್ರೇಕ್ಷಕರಾಗಿ ನಿಂತ್ಕೊಳ್ತಾರೆ ಅಧಿಕಾರಿಗಳು. ಇಂಥ ಅಧಿಕಾರಿಗಳನ್ನ ನಾವ್ ಇಟ್ಕೊಂಡಿದ್ದೇವೆ. ತಿಂಗಳ ಮಾತ್ರ ಸಂಬಳ ಬಂದು ಜೇಬಿಗೆ ಬಿದ್ದು ಬಿಡ್ಬೇಕು, ನಾನು ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ಬೇರೆಯವ್ರ ಹಾಳಾದ್ರೆ ನನಗೇನು ಅನ್ನೋ ಒಂದು ಅಧಿಕಾರಿಗಳ ಗುಣ ಬಂದಿರುವಂತದ್ದು. ಎಸ್ಸೇನು ಈ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನ ಮಾಡೋದಕ್ಕೆ ಮತ್ತು ಆರೋಪವನ್ನ ಮಾಡ್ತಾ ಇರುವಂತ ವ್ಯಕ್ತಿ ಮಾಜಿ ಸೈನಿಕರಾಗಿರುವಂತ ವೇಣು ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬನ್ನಿ, ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಸೋಣ. ಎಸ್ ವೇಣು ಅವರ ಇಡೆನ್ಸ್ ನ್ಯೂಸ್ಗೆ ಸ್ವಾಗತ. ನಮಸ್ತೆ ಮ್ಯಾಮ್. ಮಾಜಿ ಸೈನಿಕರು ನೀವು, ಇವಾಗ ಒಂದು ಆರೋಪವನ್ನ ಮಾಡ್ತಾ ಇದ್ದೀರಾ, ಏನು ಅಧಿಕಾರಿಗಳು ದುಡ್ಡನ್ನ ಹೊಡಿತಾ ಇದ್ದಾರೆ, ನಮಗೆ ಯಾವುದೇ ಮೂಲಭೂತ ಸೌಕರ್ಯ ಕೊಡ್ತಿಲ್ಲ, ರಸ್ತೆ ಸರಿಪಡಿಸ್ಕೊಟ್ಟಿಲ್ಲ ಅನ್ನೋದು ನಿಮ್ಮ ಆರೋಪ ಆಗಿರುವಂತದ್ದು. ಎಸ್, ಏನ್ ಹೇಳ್ತೀರಾ? ಅಧಿಕಾರಿಗಳು ಯಾಕೆ ಈ ರೀತಿ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ? ಮ್ಯಾಮ್, ಈಗಾಗಲೇ ತಾವು ಮುನಿಯಪ್ಪ ಅವ್ರಿಗೆ ಪ್ರಶ್ನೆ ಕೇಳಿದಾಗೆ ನಾನು ಅದೇ ಗ್ರಾಮದ ನಿವಾಸಿ. ಸುಮಾರು ನಾನು ಒಂದು ರಿಟೈರ್ಡ್ ಆಗಿ 10 ವರ್ಷಗಳಿಂದ ಸತತವಾಗಿ ಈ ರೀತಿಯಾದಂತಹ ಖಂಡನೆಗಳನ್ನ ಮಾಡ್ತಾನೆ ಬಂದಿದ್ದೇನೆ ಗ್ರಾಮ ಪಂಚಾಯತಿಯಲ್ಲಿ. ಗ್ರಾಮ ಪಂಚಾಯತಿ ವಾರ್ಡ್ ಸಭೆಗಳಾಗಿರ್ಬೋದು, ಗ್ರಾಮ ಸಭೆಗಳಾಗಿರ್ಬೋದು, ಎಲ್ಲಾ ಗ್ರಾಮ ಸಭೆಗಳಲ್ಲಿ, ವಾರ್ಡ್ ಸಭೆಗಳಲ್ಲಿ ನಾವು ಬಹಳಷ್ಟು ಅಹವಾಲುಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಆದ್ರೂ ಸಹ ಇದುವರೆಗೂ ಯಾವುದೇ ರೀತಿಯಾದಂತ ನಾವು ಕೊಡುವಂತಹ ಮೂಲಭೂತ ಸೌಕರ್ಯಗಳನ್ನ ಅವರು ಮಾಡೋದಿಲ್ಲ. ಅವರಿಗೆ ಇಷ್ಟ ಬಂದಂತಹ ಕಾಮಗಾರಿಗಳನ್ನ ಮಾಡ್ಕೊಂಡು, ಕೆಲವೊಂದು ಸಲ ಕಾಮಗಾರಿಗಳನ್ನೇ ಮಾಡದೆ ಯಾರು ದೊಂಬಸಂದ್ರ ಗ್ರಾಮ ಪಂಚಾಯತಿನ ಫೋಟೋ ಅಪ್ಲೋಡ್ ಮಾಡಿ ಎಮರೆ ಗ್ರಾಮ ಪಂಚಾಯತಿಯಲ್ಲಿ ಬಿಲ್ಗಳನ್ನ ಮಾಡುವಂತದ್ದು ನಾವು ಕಂಡಿದ್ದೇವೆ. ಸೊ ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಜನರಿಗೆ ತಲುಪಿಸ್ಲಿಲ್ಲ ಅಂತ ಹೇಳಿದ್ರೆ ಜನರು ಯಾವ ರೀತಿ ರೋಡ್ಗೆ ಇಳಿತಾರೆ ಅನ್ನೋದಕ್ಕೆ ನಿನ್ನೆ ನಡೆದಂತಹ ಚೆಮ್ಮೆನಹಳ್ಳಿ ರೈಸಿಂಗ್ ಏನು ಅಪಾರ್ಟ್ಮೆಂಟ್ ರೆಸಿಡೆನ್ಸ್ ಗಳು ಯಾರಿದ್ದಾರೆ ನೋಡಿ, ಅಲ್ಲಿ ಮಕ್ಕಳು ನಮ್ಗೆ ಓಡಾಡ್ಲಿಕ್ಕೆ ಶಾಲೆಗಳಲ್ಲಿ, ಬಸ್ಗಳಲ್ಲಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಎಲ್ಲೋ ಪರ್ವತಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋ ಹಾಗಿದೆ, ಭಯ ಆಗ್ತಿದೆ ಅನ್ನೋ ಒಂದು ಆತಂಕವನ್ನ ತಂದೆ ತಾಯಿಗಳಿಗೆ ತಿಳಿಸ್ತಾರೆ. ಅವರು ಸಹ ನಿನ್ನೆ ಈ ಒಂದು ಧರಣಿಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ವಯಸ್ಸಾದಂತವ್ರು ಸುಮಾರು ನಾನ್ ನೋಡ್ದೆ ಅಲ್ಲಿ 80-90 ವರ್ಷ ವೃದ್ಧರು, ಸೀನಿಯರ್ ಸಿಟಿಸನ್ಸ್, ಅವರು ಸಹ ಹೆಂಗಸರು ಅಲ್ಲ ಮತ್ತೆ ಗಂಡಸರು ಎಲ್ರೂ ಸೇರಿ ಬರ್ತಾರೆ, ಇಡೀ ಫ್ಯಾಮಿಲಿ ಬರ್ತಾರೆ. ನಮ್ಗೊಂದು ಸರಿಯಾದ ಮೂಲಭೂತ ಸೌಕರ್ಯಗಳು ನಾವು ಕೇಳೋದಿಷ್ಟೇ, ನಮಗೆ ಚರಂಡಿ ವ್ಯವಸ್ಥೆ, ಒಂದು ರೋಡ್ ರಸ್ತೆಗಳು ನಿರ್ಮಾಣ ಮಾಡ್ಕೊಡಿ, ಚರಂಡಿ ವ್ಯವಸ್ಥೆ ಮಾಡ್ಕೊಡಿ, ನೀರಿನ ವ್ಯವಸ್ಥೆ ಮಾಡ್ಕೊಡಿ, ಒಂದು ಗಾರ್ಬೇಜ್ ಅನ್ನ ಯಾವ ರೀತಿ ನಿರ್ವಹಣೆ, ಅದನ್ನ ಎಲ್ಲಿ ಡಿಸ್ಪೋಸ್ ಮಾಡ್ಬೇಕು, ಒಂದ್ ಸರಿಯಾದ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ಅವ್ರಿಗೂ ಸುಮಾರು 3 ವರ್ಷಗಳಿಂದ ಅಹವಾಲುಗಳನ್ನ ಕೊಟ್ಟರು ಸಹ ಯಾರು ಆ ಕಡೆ ತಿರ್ಗೆ ನೋಡಲ್ಲ. ಅವರು PDO ಅವರು ತಾವು ಈ ವಿಡಿಯೋದಲ್ಲಿ ಹೇಳಿದಾರೆ ಕೇಳಿ, ಅವ್ರು ಹೇಳ್ತಾರೆ ನಾವು ಅವರೇ ಎಲ್ಲಾನು ಅಪಾರ್ಟ್ಮೆಂಟ್ ನವರೇ ಎಲ್ಲ ಅದನ್ನ ನಿರ್ವಹಿಸ್ಕೊಳ್ತಾರೆ. ಗಾರ್ಬೇಜ್ ಏನು ಗಾರ್ಬೇಜ್ ಇದೆ ಅಲ್ಲಿ, ದಿನಾಲು ಗಾರ್ಬೇಜ್ ಏನ್ ಅವರಲ್ಲಿ ಉತ್ಪತ್ತಿ ಆಗ್ತದೆ, ಅವರೇ ಅದನ್ನ ಹೆಂಗ್ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ರಿಗೇನು ಡಂಪೇಜ್ ಇದೆಯಾ, ಅಥವಾ ಗಾರ್ಬೇಜ್ಗೆ ಅದು ಸಪರೇಟ್ ಆದಂತಹ ಒಂದು ಸ್ಥಳ ಇದೆಯಾ? ಎಲ್ಲಾನು ಅವರೇ ಮಾಡ್ಕೊಳ್ಬೇಕಾದ್ರೆ ಮತ್ತೆ ತೆರಿಗೆ ಇವರು ಪಂಚಾಯತಿಗೆ ಯಾಕೆ ಕಟ್ಟಬೇಕು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅವ್ರ ಉತ್ತರ ಏನಾಗಿತ್ತು ಸರ್ ಆಗ ನೀವು ಈ ಪ್ರಶ್ನೆಯನ್ನ ಕೇಳಿದಾಗ? ಅದನ್ನ ಅವರು ಹೇಳ್ತಾರೆ, ನಾವು ಇದು ನಮ್ಗೆ ಬರೋದಿಲ್ಲ, ಇದು PWD ಗೆ ಬರುತ್ತೆ. PWD ಅವರು AE ಬಂದಿದ್ರು, ಅವ್ರು ಹೇಳ್ತಾರೆ ಇದು ನಮಗ್ ಬರೋದಿಲ್ಲ, ಇದು RDPR ಬರುತ್ತೆ. ಹೀಗೆ ಇವರು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊತಾ ಹೋದ್ರೆ ಹಾಗಾದ್ರೆ ಕೆಲಸ ಮಾಡುವಂತವ್ರು ಯಾರು? ನಾವು ಅಲ್ಲಿ ಸ್ಥಳೀಯವಾಗಿ ಪಂಚಾಯತಿ ಅಂಡ್ರಲ್ಲಿ ಬರ್ತೀವಿ, ನಾವು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕಾಗಿರೋಂತ ಕರ್ತವ್ಯ ನಮ್ಮ ಪಂಚಾಯತಿದಾಗಿರುತ್ತೆ.
ನಾವು ಪಂಚಾಯತಿಯವರಿಗೆ ಪ್ರಶ್ನೆ ಮಾಡ್ಬೇಕಾ ಅಥವಾ ನಾವು RDPR PWD ಇವರಿಂದ ಹೋಗ್ಬೇಕಾ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಆದ್ರೆ ಯಾರುನು ಇದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಗ್ರಾಮ ಸಭೆಗಳಲ್ಲಿ ಸುಮಾರು ಇಲಾಖೆಗಳು ಹೆಸರುಗಳನ್ನ ಹಾಕ್ತಾರೆ. 40ರಿಂದ 43 ಇಲಾಖೆಗಳು ಏನಿದೆ ಆ ಅಧಿಕಾರಿಗಳೆಲ್ಲ ಬರ್ಬೇಕು, ಮತ್ತೆ ಅಲ್ಲಿನ MP ಬರ್ಬೇಕು, ಅಲ್ಲಿನ ಸ್ಥಳೀಯ MLA ಬರ್ಬೇಕು, ಮತ್ತೆ ಆ ಒಂದು ನೋಡಿ ನೀವು ಅದ ಈ ಪತ್ರಿಕೆಗಳಲ್ಲಿ ಹಾಕಿರ್ತಾರೆ, ಆಹ್ವಾನ ಪತ್ರಿಕೆಗಳಲ್ಲಿ ಇವು MLA ಬರ್ತಾರೆ, MP ಬರ್ತಾರೆ, DC ಬರ್ತಾರೆ, ಎಲ್ಲ ಇಲಾಖೆಯ ಉನ್ನತ ಅಧಿಕಾರಿಗಳು ಬರ್ತಾರೆ ಅಂತೇಳಿ. ಆದ್ರೆ ಅಲ್ಲಿ ಈಗ ಚುನಾಯಿತ ಪ್ರತಿನಿಧಿಗಳು ಸ್ಥಳೀಯವಾಗಿ ಯಾರಿರ್ತಾರೆ ಅವರೇ ಅಲ್ಲಿ ಇರ್ತಾರೆ. ಬಾಕಿ ಅವ್ರು ಬಿಟ್ರೆ ಯಾರೋ ಒಂದು 4-5 ಡಿಪಾರ್ಟ್ಮೆಂಟ್ಗಳು ಅವರು ಇರ್ತಾರೆ. ಅವರಿಂದ ಯಾವ್ದೋ ಒಂದು ಕಾಕಮ್ಮ ಗುಬ್ಬ ಕತೆಗಳು ಹೇಳ್ಬಿಟ್ಟು ನಿಮ್ಗೆ ಈ ಸ್ಕೀಮ್ ಇದೆ, ಈ ಸ್ಕೀಮ್ ಇದೆ, ಈ ಸ್ಕೀಮ್ ಅಲ್ಲಿ ನೀವು ಈ ರೀತಿ ಸರ್ಕಾರದ ಸವಲತ್ತುಗಳನ್ನ ಪಡ್ಕೋಬಹುದು ಅಂತ ಹೇಳಿ ಅವ್ರಿಗೆ ಒಂದು ಕಥೆಯನ್ನ ಹೇಳಿ ಆ ಗ್ರಾಮ ಸಭೆಯನ್ನ ಮುಕ್ತಾಯ ಮಾಡಿ ಕೈ ತೊಳ್ಕೊಂಡು ಹೋಗ್ತಾರೆ. ನಾನು ಅನೇಕ ಬಾರಿ ಪ್ರಶ್ನೆಗಳನ್ನು ಮಾಡಿದ್ದೀನಿ. ಗ್ರಾಮ ಸಭೆಗಳಲ್ಲಿ ಅವರು ಹೋದಂತಹ ಇಡೀ ಏನು ಆಗ್ಲೇ ಮುನಿಯಪ್ಪ ಅವ್ರು ಹೇಳ್ತಿದ್ರು, ಒಂದು ಕಾಮಗಾರಿನ ಮಾಡ್ಬೇಕಂತ ಹೇಳಿದ್ರೆ ಆಕ್ಷನ್ ಪ್ಲಾನ್ ಆಗ್ಬೇಕು. ಅದು ಗ್ರಾಮ ವಾರ್ಡ್ ಸಭೆಗಳಲ್ಲಿ ಜನರಿಂದ ಬಂದಿರ್ಬೇಕು. ಜನರಿಂದ ಬಂದಂತಹ ಆ ಒಂದು ಅಹವಾಲ್ ಮೇಲೆ ಅವರು ಪ್ರೊಸೀಡಿಂಗ್ಸ್ ಮಾಡಿ ಸದಸ್ಯರು ಅದನ್ನ ತಗೋಬೇಕು, ಗಣನೀಯವಾಗಿ ತಗೊಂಡು ಆ ಕೆಲಸಗಳನ್ನ ಮಾಡ್ಬೇಕು. ಇವರು ಅದನ್ನ ಯಾವ್ದು ಪರಿಗಣನೆಗೆ ತಗೊಳ್ಳೋದಿಲ್ಲ. ಅವ್ರಿಗೆ ಇಷ್ಟದಂತಹ ಕೆಲಸಗಳನ್ನ ತಗೊಳ್ತಾರೆ, ಬಿಲ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಇದು ಮತ್ತೆ ಸ್ಥಳೀಯವಾಗಿ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದನ್ನ ಅದು ಸ್ಥಳೀಯವಾಗಿ ಇಲ್ಲಿ ರೆಸಿಡೆನ್ಸ್ ಗಳೆಲ್ಲ ಏನು ಮುಖ್ಯವಾಗಿ ಆರೋಪ ಮಾಡ್ತಿದಾರ ಅಂತ ಹೇಳಿದ್ರೆ BBMP ಗಿನ್ನೂ ಜಾಸ್ತಿ ಟ್ಯಾಕ್ಸ್ ತೆರಿಗೆ ಹಣವನ್ನ ಇಲ್ಲಿ ಕಲೆಕ್ಟ್ ಮಾಡುವಂತದ್ದು ಯಾವ ಅಥಾರಿಟಿಯಲ್ಲಿ ಮಾಡ್ತಿದ್ದಾರೆ ಅನ್ನೋದನ್ನು ಕೇಳಿದ್ರೆ ಅವರು ಹೇಳೋದಿಲ್ಲ. ಸೊ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ನಮ್ಗೆ ಲೋಪದೋಷಗಳು ಬಹಳಷ್ಟು ಪಂಚಾಯತಿಯಲ್ಲಿ ನಡೀತಿದೆ. ಇದಕ್ಕೆ ಯಾರು ನಾವು ಎಷ್ಟೇ ಅಹವಾಲುಗಳು ಕೊಟ್ರು ಇದರ ಬಗ್ಗೆ ಗಮನ ಹರಿಸದೆ ಇಡೀ ಸರ್ಕಾರ ಅಥವಾ ಉನ್ನತ ಅಧಿಕಾರಿಗಳು CEO ಆಗಿರ್ಬೋದು, ನಾವು CEOಗುನು ಕಂಪ್ಲೇಂಟ್ ಮಾಡಿದ್ವಿ. ಜಿಲ್ಲಾ ಪಂಚಾಯತ್ CEO ಏನಿದ್ದಾರೆ ಅವ್ರಿಗೂ ಸಹ ಕಂಪ್ಲೇಂಟ್ ಅನ್ನ ಮಾಡಿದೀವಿ. ಆದ್ರೂ ಯಾರುನು ಇದಕ್ಕೆ ಸ್ಪಂದಿಸ್ಲಿಲ್ಲ. 3 ವರ್ಷಗಳಿಂದ ಸತತವಾಗಿ ಅಹವಾಲುಗಳ ಮೂಲಕ MLA ಸ್ಥಳೀಯ MLAಗೂ ಕೊಟ್ಟಿದ್ದಾರೆ, ಪಾಪ MP-ಗೂ ಕೊಟ್ಟಿದ್ರು. ಈಗ ಈ ರೀತಿಯಾಗಿ ಎಲ್ಲ ಬರೀ ಅಹವಾಲುಗಳನ್ನೇ ಕೊಡ್ತಾ ಇದ್ರೆ ಕೆಲಸ ಮಾಡುವಂತದ್ದು ಯಾರು ಅನ್ನೋ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಎದ್ದು ಕಾಣ್ತಿದೆ. ಅಂದ್ರೆ ಒಂದ್ ರೀತಿಯಾಗಿ ಇತ್ತ ರಸ್ತೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ. ಇದಷ್ಟೇ ಅಲ್ಲದೆ ನಿಮ್ಮ ಆರೋಪ ಏನಾಗಿರುವಂತದ್ದು, ಇವರು ಒಂದು ರೀತಿ ಸ್ಕ್ಯಾಮ್ ಅನ್ನ ಮಾಡ್ತಾ ಇರ್ತಾರೆ, ಅತಿಯಾಗಿ ಬಿಲ್ಗಳನ್ನ ಹಾಕೊಳ್ಳುವಂಥದ್ದು, ಅದಕ್ಕೆ ಅವಶ್ಯಕತೆ ಇರೋದಿಲ್ಲ ಅಷ್ಟು ಬಿಲ್ ಹಾಕುವಂಥದ್ದು, ಬಿಲ್ ಅನ್ನ ಹಾಕೊಂಡು ದುಡ್ಡನ್ನ ಇಟ್ಕೊಳ್ತಾ ಇದ್ದಾರೆ. ಒಂದ್ ರೀತಿ ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇದ್ರೆ ಅದರಿಂದನೇ ರೋಡ್ ಕೂಡ ಹಾಳಾಗಿರುವಂತದ್ದು. ಸೊ ಈಗ ನಾನ್ ಕೇಳ್ತಾ ಇರುವಂತದ್ದು ಸರ್, ಈಗ ಆವಾಗ್ಲೇ ಮುನಿಯಪ್ಪ ಅವರು ಕೂಡ ಹೇಳ್ತಾ ಇದ್ರು 3 ವರ್ಷದಿಂದನೂ ಕೂಡ ಈ ಬಗ್ಗೆ ಮನವಿಯನ್ನ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಈಗ ಅಧಿಕಾರಿಗಳು ಗಮನಕ್ಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಸ್ಥಳೀಯಾಗಿ ಅಂದ್ರೆ ಯಾರು ಶಾಸಕರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಇವ್ರ ಗಮನಕ್ಕೆ ತರೋ ಕೆಲಸ ಏನಾದ್ರು ಮಾಡಿದ್ರ? ಇವನ್ ಅವರು ಎಲ್ಲ ರೆಸಿಡೆಂಟ್ಗಳು ಹೋಗಿ ಸ್ಥಳೀಯ MLA ಕಂಡಿದ್ದಾರೆ, ಅವ್ರಿಗೂ ಸಹ ಅಹವಾಲನ್ನ ಕೊಟ್ಟಿದ್ದಾರೆ. ಆದ್ರೂ ಸಹ ಯಾರನ್ನು ಇದ್ರ ಬಗ್ಗೆ ಗಮನ ಹರಿಸ್ದಿರೋ ಇರೋದ್ರಿಂದ ಇದು ಒಂದು ಅತಿರೇಕ. ನಾವು ಯಾರನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ಜನ ಇವತ್ತು ರೊಚ್ಚಿಗೆದ್ದು ಬೀದಿಗಿಳಿದು ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಬೇಕು. ನಾವೆಲ್ಲ ಒಂದು ಸಂವಿಧಾನದ ಅಡಿಯಲ್ಲಿದ್ದೀವಿ. ಸಂವಿಧಾನಾತ್ಮಕವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ಶಿಕ್ಷಣವನ್ನ ಪಡ್ಕೋಬೇಕು, ಜಾಗೃತರಾಗ್ಬೇಕು, ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ಬೇಕು ಅನ್ನೋದನ್ನ ಅವ್ರು ಯಾವ ರೀತಿ ತೋರ್ಸ್ಕೊಟ್ರು, ಇವತ್ತು ಜನ ಆ ಸಂವಿಧಾನದ ಅಡಿಯಲ್ಲಿ ರಸ್ತೆಗಳಲ್ಲಿ ಬಂದು ನಮ್ಮ ಮೂಲಭೂತ ಹಕ್ಕುಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಸ್ ಈಗ ಮುಂದಿನ ನಡೆ ಏನು ಸರ್? ಹಾಗಾದ್ರೆ ಈಗ ಮನವಿಯನ್ನ ಮಾಡಿದ್ರೆ ಎಲ್ಲ ಮಾಡಿದಿರಾ, PDO ಅವರು ಕೂಡ ಬಂದಿದ್ರು ಅಂತ ಹೇಳಿದ್ರು, ಅಂದ್ರೆ ಬಂದು ಈಗ ಹೇಳಿದ್ದಾರೆ, ಮೇಲಧಿಕಾರಿಗಳ ಹತ್ರ ಮಾತನಾಡ್ತೀನಿ ಅದು ಇದು ಒಂದನ್ನು ಕೂಡ ಹೇಳಿದ್ದಾರೆ. ಈಗ ಆಗ್ಲೂ ಕೂಡ ಈ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ನಡೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಹಾಗಾದ್ರೆ? ಈಗ ಚೆಂಬೇನಹಳ್ಳಿ ರೈಸಿಂಗ್ ಅನ್ನೋ ಒಂದು ಅಸೋಸಿಯೇಷನ್ ಏನ್ ಮಾಡ್ಕೊಂಡಿದ್ದಾರೆ ಎಲ್ಲ ರೆಸಿಡೆಂಟ್ಸ್, ಆ ರೆಸಿಡೆಂಟ್ಸ್ ಮೂಲಕ ಅವರಿಗೆ ನೆನ್ನೆನೆ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವೇನಾದ್ರೂ ನಮ್ಮ ಈ ಒಂದು ಹೋರಾಟಕ್ಕೆ ಸ್ಪಂದಿಸದೆ ಹೋದಲ್ಲಿ ಉನ್ನತ ಅಧಿಕಾರಿಗಳಿಗೆ ನೀವು ಗಮನಕ್ಕೆ ತಂದು ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿಗಳನ್ನ ಸಂಪೂರ್ಣಗೊಳಿಸಿ
ಆಕ್ಸಿಡೆಂಟ್ ಮುಕ್ತ ರಸ್ತೆಗಳನ್ನ ಮಾಡ್ಬೇಕು ಅಂತ ಹೇಳಿ ಏನು ಈ ಹೋರಾಟಕ್ಕೆ ಯಾರೂ ಸ್ಪಂದಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತಿ ತಿಂಗಳು ನಾವು ಇದೇ ರೀತಿ ಇನ್ನೂ ನಾವು ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೋರಾಟಗಳನ್ನ ಹಮ್ಮಿಕೊಳ್ತೇವೆ ಹಾಗೂ ರಸ್ತೆ ತಡೆಗಳನ್ನ ನಾವು ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಸ್ ಸರ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಮ್ಯಾಮ್. ಇನ್ನು ಈ ಬಗ್ಗೆ ಮಾತನಾಡಿದೊಳಿನ ನಿವಾಸಿ ಆಗಿರುವಂತಹ ಗೋಪಾಲ್ ಅವ್ರ ನನ್ನೊಟ್ಟಿಗೆ ಇದ್ದಾರೆ. ಬನ್ನಿ ಮಾತನಾಡ್ಸೋಣ. ಎಸ್ ಗೋಪಾಲ್ ಅವರ ಏಡೆನ್ಸ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಮೇಡಮ್, ಸ್ವಾಗತ. ಎಸ್, ಈಗ ಏನು ನೀವು ಇರುವಂತ ಅಪಾರ್ಟ್ಮೆಂಟ್ ಮುಂದೆ ರಸ್ತೆ ಅವ್ಯವಸ್ಥೆ ಆಗೋಗಿದೆ, ಮೂಲಭೂತ ಸೌಕರ್ಯಗಳಿಲ್ಲ. ಇಷ್ಟೊತ್ತು ಕೂಡ ಏನು ಅಲ್ಲಿನ ನಿವಾಸಿ ಆಗಿರುವಂತ ಮಾಜಿ ಸೈನಿಕರಾದಂತ ವೇಣು ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಅಲ್ಲಿ ಯಾವ ರೀತಿಯಾಗೆಲ್ಲ ಸಿಚುವೇಶನ್ಸ್ ಉಂಟಾಗಿದೆ ಅಂತ. ಸೊ ಮನವಿಯನ್ನ ಮಾಡಿದಿರಾ, ಲೆಟರ್ಸ್ ಕೊಟ್ಟಿದ್ದೀರಾ, ಈಗ ಪ್ರತಿಭಟನೆಗೆ ಇಳ್ದಿರೋ ಅಂತದ್ದು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಪ್ರತಿಭಟನೆವರೆಗೂ ಕೂಡ ಬರೋ ಮಟ್ಟಿಗೆ ಆಗೋರು ಕೂಡ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡಿರುವಂತದ್ದು? ಮೇಡಮ್, ಇದು ಕಳೆದ 3 ವರ್ಷದಿಂದನೂ ರೋಡ್ ಇದೇ ತರ ರಿಪೇರಿ ಆಗಿದೆ. ಸೊ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ML ಎಲೆಕ್ಷನ್ಸ್ ಬರುತ್ತೆ, ಬಂದ್ಮೇಲೆ ಮಾಡ್ತಾರೆ, ಆದ್ಮೇಲೆ MP ಎಲೆಕ್ಷನ್ಸ್ ಬರುತ್ತೆ, MP ಎಲೆಕ್ಷನ್ ಆದ್ಮೇಲೆ ಮಾಡ್ತಾರೆ ಅಂತ ನಾವು ಕಾಯ್ಕೊಂಡಿದ್ವಿ. ಪ್ರತಿ ಸಲನು MLA ಎಲೆಕ್ಷನ್ ಬಂದಾಗಲೂ ಅಷ್ಟೇ, MP ಎಲೆಕ್ಷನ್ ಬಂದಾಗಲೂ ಅಷ್ಟೇ, ನಾವು ಅವ್ರಿಗೆ ಸ್ವತಃ ನಾವು ಅಪಾರ್ಟ್ಮೆಂಟ್ಸ್ ಅವರೆಲ್ಲ ಸೇರಿ ಅವ್ರಿಗೆ ಮನವಿಗಳನ್ನ ಕೊಟ್ಟಿದೀವಿ. ಸಾಕಷ್ಟು ಸುಮಾರು ಒಂದು 7 ರಿಂದ 8 ಬಾರಿ ಮನವಿಗಳನ್ನ ಕೊಟ್ಟಿದ್ವಿ ನಾವು. ನಮ್ಮ ಗ್ರಾಮ ಏನ್ ಕೆಮ್ಮೇನಹಳ್ಳಿಯಿಂದ ನರೇಗಾ ರಸ್ತೆ ಇದೆ, ಸುಮಾರು ಒಂದು ಸ್ಟೆಚ್ ಬಂದು 1.5 2 ಕಿಲೋಮೀಟರ್ ಆಗುತ್ತೆ. ಈ 2 ಕಿಲೋಮೀಟರ್ ಅಷ್ಟು ರೋಡ್ ಅನ್ನ, ಆ ರೋಡ್ ಅಲ್ಲಿ ಸುಮಾರು ಒಂದು 20 ರಿಂದ 30 ಅಪಾರ್ಟ್ಮೆಂಟ್ಸ್ ಇದಾವೆ, ಸಾಕಷ್ಟು ಸಿಮೆಂಟ್ ಕಾರ್ಖಾನೆಗಳಿದಾವೆ ಇದರಲ್ಲಿ. ಈ ಹೆವಿ ಟ್ರಕ್ಸ್ ಓಡಾಡೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ರೋಡ್ ದಿನದಿಂದ ತುಂಬಾ ಹದಗೆಟ್ಬಿಟ್ಟಿದೆ. ಇವಾಗ ಏನಾಗಿದೆ, ಬರೀ ಮಣ್ಣಾಗ್ಬಿಟ್ಟಿದೆ ರೋಡ್ ಅಲ್ಲ, ತಾರ್ ರೋಡ್ ಇದ್ದಿದ್ದು ಈಗ ಮಣ್ಣಾಗ್ಬಿಟ್ಟಿದೆ. ಒಂದು ಗಾಡಿ ಹೋದ್ರೆ ಧೂಳು ಹಾಗೆ ಹೊಗೆ ತರ ಹೆದೊಳುತ್ತೆ ಮೇಡಮ್. ನಾವ್ ಹಿಂದೆ 2 ವೀಲರ್ಸ್ ಅಂತೂ ಒಂದು 4 ವೀಲರ್ ಹಿಂದೆಗಡೆ ಒಂದು 2 ವೀಲರ್ ಹೋಗೋದಿಕ್ಕಾಗಲ್ಲ, ಅಷ್ಟು ಅಧ್ವಾನ ಆಗ್ಬಿಟ್ಟಿದೆ. ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಏನಾಗುತ್ತೆ ಗ್ರಾಮ ಪಂಚಾಯತಿಗಳಲ್ಲಿ, ವಾರ್ಡ್ ಸಭೆಯಾಗ್ಲಿ, ಗ್ರಾಮ ಸಭೆಯಾಗ್ಲಿ ಏನೋ ಸಭೆಗಳಾಗುತ್ತೆ, ಆ ಸಭೆಗಳಲ್ಲಿ ನಾವು ಎಲ್ರೂ ಸೇರಿ, ಗ್ರಾಮಸ್ಥರಾಗ್ಲಿ, ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಎಲ್ರೂ ಸೇರಿ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ಅವ್ರು ಮನವಿಗಳನ್ನ ಪ್ರತಿ ಗ್ರಾಮ ಸಭೆನಲ್ಲಿ ತಗೊಂಡಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿದೀವಿ, ಅಧಿಕಾರಿಗಳಿಂದ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬ AE ಅವ್ರು ಬಂದಿದ್ರು, ನಾರಾಯಣ ಸ್ವಾಮಿ ಅಂತ, PWD AE ಬಂದಿದ್ರು, ಸ್ಥಳಕ್ಕೆ ಬಂದಿದ್ರು. ಸೊ ಅವರು ಹೇಳೋದೇನಂತ ಹೇಳಿದ್ರೆ, ಇದಕ್ಕೆ ಮೊದಲು ಈ ರಸ್ತೆ ಬಂದು 2015-16ರಲ್ಲಿ ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂಡರ್ ಅಲ್ಲಿ ರೋಡ್ ಮಾಡಿದ್ದಾರೆ. ಅವರು ಕನಿಷ್ಠ ರೋಡ್ ಮಾಡದ್ಮೇಲೆ ಕನಿಷ್ಠ 5 ವರ್ಷಗಳು ಅವ್ರು ಮೇಂಟೆನೆನ್ಸ್ ಮಾಡ್ಬೇಕು. ಮೇಂಟೆನೆನ್ಸ್ ಮಾಡಿ ಅದನ್ನ ಯಥಾಸ್ಥಿತಿ ಕಾಪಾಡ್ಕೋಬೇಕು. ಅವರು 2015ರಿಂದ 2021-22ವರೆಗೂ ಅವರು ಪ್ರತಿ ವರ್ಷನೂ ದುಡ್ಡನ್ನ ಕ್ಲೈಮ್ ಮಾಡಿದ್ದಾರೆ, ಅದರ ರಿಪೇರಿ ಮಾತ್ರ ಮಾಡಿಲ್ಲ. ಸೊ ಈಗ ಏನಾಗಿದೆ ಅಂತ ಅವ್ರ ಪ್ರಕಾರ, AE ಅವ್ರ ಪ್ರಕಾರ ಏನ್ ಹೇಳ್ತಿದಾರೆ ಅಂದ್ರೆ, ಇದು ಬಂದು ಗ್ರಾಮ ಸಡಕ್ ಅವ್ರ ಅಂಡರ್ ಇದೆ. ಈಗ ಅವರು ಬಂದು 5 ವರ್ಷ ಆದ್ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ, PRED ಬರುತ್ತೋ ಅಥವಾ PWD ಬರುತ್ತೋ, ಅವರು ಟ್ರಾನ್ಸ್ಫರ್ ಮಾಡಿದ್ಮೇಲೆ ನಾವ್ ಅದನ್ನ ತಗೊಳ್ತೀವಿ. ಇನ್ನೂ ಅವರು ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಹೇಳ್ತಿದಾರೆ ಅವರು. ಅವ್ರು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಸಪೋಸ್ PRED ಬಂದ್ರೆ ಪಂಚಾಯತ್ ರಾಜ್ನ ಅವ್ರು ತಗೊಳ್ತಾರೆ, ಇಲ್ಲ PWD ತಗೊಳ್ತಾರೆ. ಬಟ್ ನಮಗೆ ಇದು ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಯಾರು AE ನಾರಾಯಣ ಸ್ವಾಮಿ ಅವರು. ಅಂದ್ರೆ ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು, ಇದೇ ರೀತಿಯಾಗಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹೌದು ಮೇಡಮ್, 3 ವರ್ಷದಿಂದ ನಾವು ಮನವಿಗಳನ್ನ ಕೊಡ್ತಾನೆ ಇದೀವಿ ಪಂಚಾಯತಿಗೆ. ಯಾಕಂದ್ರೆ ನಾವು ಟ್ಯಾಕ್ಸ್ ಕಟ್ಟೋದು ಪಂಚಾಯತಿಗೆ, ನಾವೇನ್ ಬೇರೆ ಕಡೆ ಹೋಗಿ ಟ್ಯಾಕ್ಸ್ ಕಟ್ಟಲ್ಲ. ನಾವು ಅಪಾರ್ಟ್ಮೆಂಟ್ ನಿವಾಸಿಗಳು ತಗೊಂಡಾಗೆ ಟ್ಯಾಕ್ಸ್ ಪ್ರತಿ ವರ್ಷನ ಟ್ಯಾಕ್ಸ್ ಕಟ್ಟೋದು ನಾವು ಪಂಚಾಯತಿಗಳಿಗೆ. ಸೊ ಪಂಚಾಯತಿಗಳಿಗೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಾಗತ್ತೆ. ಸೊ ಅವ್ರದ್ದು ಸ್ಥಳೀಯ ಸರ್ಕಾರ ಆಗಿರುತ್ತೆ, ಅವರು ಸಂಬಂಧಪಟ್ಟ ಅಧಿಕಾರಿಗಳು MLA ಆಗ್ಲಿ MP ಫಂಡ್ ಇಂದ ಅವರನ್ನ ಅವ್ರಿಗೆ ರಿಲೀಸ್ ಮಾಡಿಕೊಂಡು ಈ ರೋಡ್ ಮಾಡತ್ತ ಕರ್ತವ್ಯ ಅವ್ರದ್ದಿರುತ್ತದೆ. ಆದ್ರೆ ಇಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ ಮೇಡಮ್. ಸುಮಾರು ಬರೀ ನಾವು ದಿನದಿಂದ ನಮ್ಮ ಆರೋಗ್ಯನ ತಿಂತಿದ್ದಾರೆ ಅಷ್ಟೇ ಇವರು. ಅದರಂತೂ ಇಲ್ಲಿ ಶಾಲಾ ಮಕ್ಕಳಾಗ್ಲಿ, ವಯಸ್ಸರಾಗ್ಲಿ, ಹೆಂಗಸರಾಗ್ಲಿ ಓಡಾಡಕ್ ತುಂಬಾ ಕಷ್ಟ ಆಗತ್ತೆ. ಪ್ರೆಗ್ನೆಂಟ್ ಎಷ್ಟೋ ಜನ ನಮ್ ಫ್ರೆಂಡ್ಸ್ ಫೋನ್ ಮಾಡಿ ಹೇಳಿದ್ದಾರೆ, ಪ್ರೆಗ್ನೆಂಟ್ ಲೇಡೀಸ್ ಇರೋರ್ನ ಅವ್ರ ಅಟ್ಲೀಸ್ಟ್ ಅವರು ತಾಯಿ ಮನೆ ಕಳಿಸ್ಬಿಟ್ಟಿದ್ದಾರೆ.
ಅಟ್ಲೀಸ್ಟ್ ಇಲ್ಲಿ ಓಡಾಡೋ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಯಾರಿಗೆ ಲೇಡೀಸ್ ಪ್ರೆಗ್ನೆಂಟ್ ಆಗ್ತಾರೆ ಅದು ಕನ್ಫರ್ಮ್ ಮಾತಾಡ್ತಾನೆ ಅವ್ರ ಹಸ್ಬೆಂಡ್ ಏನ್ ಮಾಡಿದಾರೆ ಅಂದ್ರೆ ಎಷ್ಟೋ ಜನ ಅವ್ರ ತಾಯಿ ಮನೆಗಳನ್ನ ಕಳ್ಸ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದು ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಅವ್ರ ಪರ್ಸೆಂಟ್ ಪ್ರಿಕಾಷನ್ ಅಷ್ಟೊಂದು ವರ್ಸ್ ಆಗ್ಬಿಟ್ಟಿದೆ ಮೇಡಮ್. ಎಸ್ ಗೋಪಾಲ್ ಅವರೇ, ಧನ್ಯವಾದಗಳು ಇಷ್ಟೊತ್ತಿನೊಟ್ಟಿಗೆ ಮಾತನಾಡೋದಕ್ಕೆ. ಏನು ಅಲ್ಲಿನ ನಿವಾಸಿ ಆಗಿರುವಂತ ಗೋಪಾಲ್ ಅವರು ಕೂಡ ಮಾತನಾಡ್ತಾ ಇದ್ರಿ. ಆ ಹಿಂದೆ ಏನು ಅಲ್ಲಿನ ನಿವಾಸಿ ಆಗಿರುವಂತ ಮಾಜಿ ಸೈನಿಕರಾಗಿರುವಂತ ವೇಣು ಅವರು ಕೂಡ ಮಾತನಾಡ್ತಾ ಇದ್ರು. ಸೊ ಇಬ್ರು ಮಾತನಾಡ್ಬೇಕಿದ್ರು ಕೂಡ ಹೇಳ್ತಾ ಇದ್ರು ಇನ್ನು ಅಲ್ಲಿ ಯಾವ ರೀತಿಯಾಗೆಲ್ಲ ಸಿಚುವೇಶನ್ ಉಂಟಾಗಿದೆ, 3 ವರ್ಷಗಳಿಂದನೂ ಕೂಡ ಇದೇ ರೀತಿಯಾಗಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಏನು ಅಪಾರ್ಟ್ಮೆಂಟ್ ಮತ್ತು ಬಡಾವಣೆ ನಿವಾಸಿಗಳು. ಈ ಬಗ್ಗೆ ಸಾಕಷ್ಟು ಲೆಟರ್ಸ್ ಅನ್ನ ಕೊಟ್ಟಿದ್ದಾರೆ, ಆದ್ರೂ ಕೂಡ ನೆಗ್ಲೆಕ್ಟ್ ಅನ್ನ ಮಾಡಿರುವಂತದ್ದು ಅಧಿಕಾರಿಗಳು. ಇವ್ರ ಅಧಿಕಾರಿನ ಕೇಳಿದ್ರೆ ನನಗ್ ಗೊತ್ತಿಲ್ಲ, ನನಗ್ ಸಂಬಂಧ ಪಡೋದಿಲ್ಲ, ಮೇಲಾಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯರೂಪಕ್ಕೆ ಬರೋದಿಲ್ಲ, ಮಾತಿನಲ್ಲಿ ಅಷ್ಟೇ ಮುಗಿಯುತ್ತೆ. ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇನ್ನೇನ್ ಮಾಡ್ತಾರೆ ಆ ಬಡಾವಣೆ ನಿವಾಸಿಗಳು? ನೋಡಿ ಸಾಕಾಗಿ ಲೆಟರ್ ಕೊಟ್ರೆ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಾವೊಂದು ಗಾದೆ ಕೂಡ ಹೇಳ್ತೀವಲ್ಲ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅನ್ನೋ ರೀತಿಯಾಗಿ ಪ್ರತಿಭಟನೆಗೆ ಹೇಳ್ತಿದ್ದಾರೆ. ಪ್ರತಿಭಟನೆಯನ್ನ ಮಾಡಿದ್ಮೇಲೆ ಆದ್ರೂ ಕೂಡ ಸರಿಪಡಿಸ್ತಾರ ಅಂತ. ಯಾಕೆಂದ್ರೆ ಆ ರಸ್ತೆ ಅಷ್ಟರ ಮಟ್ಟಿಗೆ ಕಿತ್ತು ಹೋಗಿದೆ. ಒಂದು ಗರ್ಭಿಣಿ, ಒಂದು ಮಗು ಓಡಾಡ್ಬೇಕಂದ್ರೂ ಕೂಡ ಭಯದಲ್ಲಿ ಓಡಾಡೋ ಪರಿಸ್ಥಿತಿ ಉಂಟಾಗಿದೆ. ಇನ್ನು 2 ಲಕ್ಷ ಮನೆಗಳಿರೋದು ಹತ್ತತ್ರ ಆ ಸುತ್ತಮುತ್ತ ನೋಡೋದಾದ್ರೆ ಅಷ್ಟು ಮನೆಗಳ ನಿವಾಸಿಗಳು ಎಷ್ಟು ಪರದಾಡ್ತಿರ್ಬೇಕು ನೋಡೋಣ. ಈಗ್ಲಾರು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಬಗ್ಗೆ ಕ್ರಮವನ್ನ ಕೈಗೊಳ್ತಾರ, ರಸ್ತೆ ಸರಿಪಡಿಸುವ ಕೆಲಸವನ್ನ ಮಾಡ್ತಾರ, ಯಾವ ರೀತಿಯಾಗಿ ಮಾಡ್ತಾರೆ ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ. ಅಹವಾಲು ಕೊಟ್ಟಿದ್ದಾರೆ. ಅದರಂತೆ ಪಂಚಾಯತ್ನಿಂದ ನಾವು ಸಂಬಂಧಪಟ್ಟ ಇಲಾಖೆಗೆ ಅಂದ್ರೆ ಲೋಕೋಪಯೋಗಿ ಇಲಾಖೆಗೆ 31/10/2022 ನಾವು ಅವರಿಗೆ ಈ ರೀತಿ ಆಗಿದೆ, ಜನಗಳು ಬಂದು ಈ ರೀತಿ ತೊಂದರೆ ಆಗುತ್ತೆ ಅಂತ ಹೇಳಿದ ಮೇಲೆ ಅವ್ರಿಗೆ ಕನ್ವೆ ಮಾಡಿದ್ವಿ, ಅಂದ್ರೆ ಸಂಪರ್ಕಿಸಿ ಈ ರೀತಿ ಮಾಡ್ರಿ ಅಂತ ಹೇಳಿದ್ವಿ. ಆಮೇಲೆ 2 ವರ್ಷದಿಂದ ಎಲ್ಲರಿಗೂ ಗೊತ್ತಿರಂಗೆ ರಸ್ತೆ ಸ್ಯಾಂಕ್ಷನ್ ಆಗಿತ್ತು. ಮುಂದಿನ ಏನಾಗಿದೆ ಸ್ಯಾಂಕ್ಷನ್ ಆಗಿರೋದು ಕಾಮಗಾರಿ ಪ್ರಾರಂಭ ಆಗಿದೆ ಗೊತ್ತಿರೋದೆಲ್ಲ ಸಂಬಂಧಪಟ್ಟ ಇಲಾಖೆಗೆ ಲೋಕೋಪಯೋಗಿ ಇಲಾಖೆ ಗೊತ್ತು. ಅದಕ್ಕೆ ಸಂಬಂಧಪಟ್ಟ ನಾವು ಫೋನಲ್ಲಿ ಮಾತಾಡಿದಾಗ AWL ಸಾಹೇಬರು ಬಂದು ಅದನ್ನೇನು ನೋಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಕೊಟ್ಟಿರುವಂತ ಅಹವಾಲನ್ನು ನಾವು ಸ್ವೀಕರಿಸಿಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಅವರಿಗೆ ಲೆಟರ್ನ ಕಳಿಸೋ ವ್ಯವಸ್ಥೆ ಮಾಡಿ. ಸರ್, ಇಲ್ಲಿ ರಸ್ತೆ ಒಂದೇ ಸಮಸ್ಯೆ ಅಲ್ಲ, ಬೀದಿ ದೀಪ ಆಗಿರ್ಬೋದು, ಮೂಲಭೂತ ಸಮಸ್ಯೆಗಳು. ಬೀದಿ ದೀಪಕ್ಕೆ ಹೇಳಿದ್ರು, ಹೋದ ವರ್ಷ ಬೀದಿ ದೀಪ ಮಾಡಿದ್ರು, ಅವ್ರಿಗೆ ಕೇಳ್ರಿ ಬೀದಿ ದೀಪನ ಗ್ರಾಮ ಪಂಚಾಯತ್ನಿಂದ ಒದಗಿಸಿದೀವಿ ಮೇಡಮ್. ಅಲ್ಲ, ಕಸ ಸರಿಯಾದ ಸಮಯಕ್ಕೆ ಸರಿಯಾಗಿ ಕಸ ವಿಲೇವಾರಿ ಆಗ್ತಿಲ್ಲ. ಕಸ ವಿಲೇವಾರಿ ಅವ್ರೇನಾಗಿದೆ ಅಪಾರ್ಟ್ಮೆಂಟ್ ಗಳಲ್ಲಿ ಇದ್ ಮಾಡಿದ್ದಾರೆ. STP ಬಂದ್ಬಿಟ್ಟು ಕುಡಿಯೋ ನೀರು ಬಂದ್ಬಿಟ್ಟು ಮುಂಚೆನೆ ನಾವು ಅಪಾರ್ಟ್ಮೆಂಟ್ ಇದ್ ಮಾಡಿದಾಗ ಪರ್ಮಿಷನ್ ಕೊಟ್ಟಾಗ ಅವರೇ ಇದ್ ಮಾಡ್ಬೇಕು, ಅವರೇ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು. ಆ ರೀತಿ ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದಾರೆ. ನಮ್ದೇನ್ ಬೀದಿ ದೀಪ ಬರ್ಬೇಕು, ಬೀದಿ ದೀಪನ ಹೋದ ವರ್ಷದಿಂದಲೇ ನಾವು ಅದನ್ನ ಇದ್ ಮಾಡಿದ್ದೀವಿ. ನೀರು ಪೂರೈಸ್ತಾ ಇಲ್ಲ ಅಂತ ಆರೋಪ ಇದೆಯಲ್ಲ ಸರ್? ನೀರು ಪೂರೈಸ್ತಾ ಕೇಳಿ ಪಂಚಾಯತ್ ಕಡೆ ನಿರ್ವಹಿಸ್ತಾರೆ, ಅವ್ರು ಮಾಡ್ಕೊಂತಿದ್ದಾರೆ. ನಮ್ಗೆ ಏನಾಗಿದೆ ಅಂದ್ರೆ 2 ಬರುತ್ತೆ, 100% ಹ್ಯಾಂಡ್ ಓವರ್ ಆಗಿರಲ್ಲ. ಹ್ಯಾಂಡ್ ಓವರ್ ಆಗದಲ್ಲೇ ಇದ್ದಾಗ ಯಾವ್ದೇ ಅಪಾರ್ಟ್ಮೆಂಟ್ ಆಗ್ಲಿ ಲೇಔಟ್ ಆಗ್ಲಿ ಅವರು ನಿರ್ವಹಣೆ ಮಾಡ್ಕೊಂತಾರೆ. ಕಸ ವಿಲೇವಾರಿದಾಗ್ಲಿ ಕುಡಿಯೋ ನೀರಿಂದು. ಕಸ ವಿಲೇವಾರಿ ಹೆಂಗೆ ಅಪಾರ್ಟ್ಮೆಂಟ್ ಅವರು ಎಲ್ಲಿ ತಗೊಂಡೋಗಿ ಏನ್ ಮಾಡ್ತಾರೆ? ಇವರು ಮೆಮೊರಾಂಡಮ್ ಕೊಡ್ತಿದ್ದಾರೆ, ಅದರಂತೆ ಸ್ಪಂದಿಸಬೇಕು. ಸ್ಪಂದಿಸದೇ ಇದ್ದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಏನು ಇನ್ನೂ ಜನ ಇದ್ದಾರೆ ಲೋಕಲ್ ಪೀಪಲ್ಸ್, ಅವ್ರ ಜೊತೆಗೂಡಿ ನಾವು ಈ ಹೋರಾಟಕ್ಕೆ ನಾವು ಸಹ ಭಾಗಿಯಾಗ್ತೀವಿ ಅಂತ ಹೇಳಿ ನಾವು ತಿಳಿಸ್ಲಿಕ್ಕೆ ಬಯಸ್ತೇನೆ. ಸ್ಥಳೀಯವಾಗಿ ನೀವೇ ಆಯ್ಕೆ ಮಾಡಿರುವಂತ PWD ಅವರು ಏನ್ ಹೇಳ್ತಾ ಇದ್ದಾರೆ ಸರ್? ಸೊ ನಾವು ಅರ್ಜಿ ಕೊಟ್ಟಾಗ ಅವ್ರು ಹೇಳಿದ್ರು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಮೇಲಿಂದ ಅಪ್ರೂವಲ್ ಬರಬೇಕು, ನಾವು ಮಾಡ್ತೀವಿ, ಇನ್ನು 3 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಹಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ಮೇಲೆ ಇಲ್ಲಿ PW ಇಲ್ಲಿ ಬಂದ್ಬಿಟ್ಟು 2 ಸತಿ ನಾವು ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ಅಸೋಸಿಯೇಷನ್ ಎಲ್ಲ ಹೆಡ್ ಸೆಕ್ಯೂರಿಟಿ ಪ್ರೆಸಿಡೆಂಟ್ಸ್ ಇವರೆಲ್ಲ ಬಂದ್ಬಿಟ್ಟು ಅರ್ಜಿ ಕೊಟ್ಟಿದ್ವಿ. ಅದು ವರ್ಕೌಟ್ ಆಗ್ಲಿಲ್ಲ. ಅವ್ರು ಏನ್ ಹೇಳಿದ್ರು ಯಾವಾಗ್ಲೂ ಹೇಳ್ತಾ ಇದ್ರು ಆಯ್ತು ಸ್ಯಾಂಕ್ಷನ್ ಆಗಿದೆ, ನಮ್ಗೆ ಅಪ್ರೂವಲ್ ಬಂದಿದೆ, ದುಡ್ಡೆಲ್ಲ ಆಗಿದೆ, ನಮ್ಗೆ ಡಾಕ್ಯುಮೆಂಟ್ ಅಲ್ಲಿ ತೋರಿಸ್ತಾ ಇದ್ರು ಇಲ್ಲಾಗಿದೆ ಅಲ್ಲಾಗಿದೆ ಆಗಿದೆ, ನಾವು ಸ್ಟಾರ್ಟ್ ಮಾಡ್ತೀವಿ ಕೆಲಸ ಅಂತ ಅಂದ್ಬಿಟ್ಟು. ಈಗ PWD ಅವರು ನಮ್ಗೆ ಅರ್ಜಿನೇ ಬಂದಿಲ್ಲ ಅಂತ ಹೇಳ್ತಾರೆ. ಇವಾಗ ಅವರು ಫುಲ್ ಏನಾಯ್ತು ಸರ್? ಆ ಅರ್ಜಿ ನಮ್ಮ ಹತ್ರ ಸಾಫ್ಟ್ ಕಾಪಿ ಅಂದ್ರೆ ನಮ್ಮ ಹತ್ರ ಕಾಪಿ ಇದೆ, ಬೇಕಾದ್ರೆ ಪ್ರೂಫ್ ನಾವು ತೋರಿಸ್ತೀವಿ ಯಾವಾಗ ಕೊಟ್ಟಿರೋದು ಅರ್ಜಿ ಎಲ್ಲ. ಯಾವ್ದಕ್ಕೂ ಅವರು ಇವಾಗ ಅವ್ರು ಬಂದ್ಬಿಟ್ಟು ಇವಾಗ ಉಲ್ಟಾ ಹೊಡಿತಾ ಇದಾರೆ, ನಮ್ಮ ಹತ್ರ ಅರ್ಜಿನೇ ಬಂದಿಲ್ಲ ಅಂತ ಅಂದ್ಬಿಟ್ಟು. ರಸ್ತೆಗಳು ತುಂಬಾ ಹಾಳಾಗಿದೆಯಲ್ಲ ಸರ್, ನೀವು ಓಡಾಡಕ್ ಆಗ್ತಾ ಇದೆಯಲ್ಲ ಸರ್? ಯಾವ ನಾರ್ಮಲ್ ಜನರು ಯಾವ ಓಡಾಡ್ತಾ ಇಲ್ಲ. ನಾರ್ಮಲ್ ಆಗಿ ಇವಾಗ ಯಾವ್ದೇ ಅಪಾರ್ಟ್ಮೆಂಟ್ ತಗೊಂಡವ್ರು ಅವ್ರ ಮನೇಲಿ ಏನಾದ್ರು ಪ್ರೆಗ್ನೆಂಟ್ ವೈಫ್ ಏನಾದ್ರು ಅವ್ರು ಚೇಂಜ್ ಮಾಡ್ತಾರೆ, ಮನೇಲಿ ಚೇಂಜ್ ಮಾಡ್ತಾರೆ, ಬಾಡಿಗೆ ಕೊಟ್ಬಿಟ್ಟಿಲ್ಲ ಸೆಲ್ ಮಾಡ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದಾರೆ, ಯಾರು ಇದ್ ಮಾಡ್ತಾ ಇಲ್ಲ.
ಮಕ್ಳಿಗಂತೂ ಬೆಳಿಗ್ಗೆ ಇವಾಗ ಆಲ್ರೆಡಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಸ್ಕೂಲ್ ಬಸ್ಸಸ್ ಇವಾಗ ಅವ್ರು ಹೋಗೋದು ಇವ್ರು ಲಾರಿ ಅವರು, ಅದೇ ಟೈಮ್ಗೆ ಲಾರಿ ಬರುತ್ತೆ, ಅದೇ ಟೈಮ್ಗೆ ಸ್ಕೂಲ್ ಬಸ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಲ್ಲಿ ಕಳ್ಸೋದು ಸ್ವಲ್ಪ ಇದೆ, ಅಷ್ಟೊಂದು ಇದಿದೆ, ಫುಲ್ ಜಂಪ್ ಆಗುತ್ತೆ. ಸರ್ ಆಲ್ಮೋಸ್ಟ್ 3 years ಇಂದ ಈ ಸಮಸ್ಯೆ ಇದೆ ನಮ್ಗೆ. ಚಂಬೇನಹಳ್ಳಿಯಿಂದ ನರಿಗೆವರೆಗೂ 2 ಕಿಲೋಮೀಟರ್ ಅಂದಾಜಾಗಿ ಅಷ್ಟು ರೋಡು ತುಂಬಾ ಹೀನಾಯವಾಗಿದೆ. ನಮ್ಗೆ ಯಾರಿಗೂ ಜನರಿಗೆ ಓಡಾಡೋದಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ನಾವು ಆಲ್ಮೋಸ್ಟ್ ಅದೇ ಹೇಳಿದಂಗೆ 3 years ಇಂದ MP MLA ಪ್ಲಸ್ ಪಂಚಾಯತ್ ಆಫೀಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಲೆಟರ್ಸ್ ಕೊಡ್ತಾ ಇದೀವಿ, ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರಿ ಮಾಡ್ಕೊಡಿ ಅಂತ. ಎಲ್ಲರೂ ನಮಗ್ ಬರಲ್ಲ, ಇವ್ರನ್ನ ಕೇಳಿ ಅಂತ ಸುತ್ತಾಡಿಸ್ತಿದ್ದಾರೆ ಹೊರತು 3 ವರ್ಷದಿಂದ ನಮಗ್ ಸೊಲ್ಯೂಷನ್ ಕೊಟ್ಟಿಲ್ಲ. ಅದ್ರಿಂದ ಇವತ್ ನಾವೆಲ್ಲರೂ ಚಂಬೇನಹಳ್ಳಿ ಜನ, ನಾವು ಅಪಾರ್ಟ್ಮೆಂಟ್ ಅವರು ವಿಲ್ಲಾಸ್ ಅವರೆಲ್ಲ ಸೇರಿ ಪ್ರೊಟೆಸ್ಟ್ ಮಾಡಿ ರೋಡ್ ಬಂದಿದೀವಿ, ನಮ್ಗೆ ಸಹಾಯ ಮಾಡ್ಕೊಡಿ ಅಂತ ಹೇಳಕ್ಕೆ. ಈ ರಸ್ತೆ ಹಾಳಾಗೋದು ಏನ್ ಕಾರಣ, ಮೂಲ ಕಾರಣ ಅಂದ್ರೆ 2 ಇಲ್ಲ 3 ಸಿಮೆಂಟ್ ಫ್ಯಾಕ್ಟ್ರಿಗಳಿದೆ. ಅವರು ಟ್ರಕ್ಸ್ ಸರ್ ಕಂಟಿನ್ಯೂಸ್ ಡೇ ಅಂಡ್ ನೈಟ್ ಟ್ರಕ್ಸ್ ಓಡಾಡ್ತಾನೆ ಇರ್ತವೆ ಲೋಡ್ ಮಾಡ್ಕೊಂಡು. ಸೊ ಇವಾಗ ನೀವು ರಸ್ತೆ ಸರಿ ಮಾಡ್ಕೊಟ್ರು ನಮ್ಗೆ 1 ತಿಂಗಳ ಮೇಲೆ ಅದ್ ಸರಿ ಇರೋದಿಲ್ಲ, ಯಾಕಂದ್ರೆ ಈ ಟ್ರಕ್ಸ್ ಓಡಾಡ್ತಾನೆ ಇರ್ತವೆ, ಅದ್ ಹಾಳ್ ಮಾಡ್ತಾನೆ ಇರ್ತವೆ. ಸೊ ಅದೇ ಪ್ರಾಬ್ಲಮ್ಸ್. PWD ಅವರು ಏನ್ ಹೇಳ್ತಾ ಇದ್ದಾರೆ ಸರ್? ಸೊ ನಾವು ಅರ್ಜಿ ಕೊಟ್ಟಾಗ ಅವ್ರು ಹೇಳಿದ್ರು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಮೇಲಿಂದ ಅಪ್ರೂವಲ್ ಬರಬೇಕು, ನಾವು ಮಾಡ್ತೀವಿ, ಇನ್ನು 3 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ಮೇಲೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು 2 ಸತಿ ನಾವು ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ಅಸೋಸಿಯೇಷನ್ ಎಲ್ಲ ಹೆಡ್ ಸೆಕ್ಯೂರಿಟಿ ಪ್ರೆಸಿಡೆಂಟ್ಸ್ ಇವರೆಲ್ಲ ಬಂದ್ಬಿಟ್ಟು ಅರ್ಜಿ ಕೊಟ್ಟಿದ್ವಿ, ಅದು ವರ್ಕೌಟ್ ಆಗ್ಲಿಲ್ಲ. ಅವ್ರು ಏನ್ ಹೇಳಿದ್ರು ಯಾವಾಗಲೂ ಹೇಳ್ತಾ ಇದ್ರು ಆಯ್ತು ಸ್ಯಾಂಕ್ಷನ್ ಆಗಿದೆ, ನಮ್ಗೆ ಅಪ್ರೂವಲ್ ಬಂದಿದೆ, ದುಡ್ಡೆಲ್ಲ ಆಗಿದೆ, ನಮ್ಗೆ ಡಾಕ್ಯುಮೆಂಟ್ ಅಲ್ಲಿ ತೋರಿಸ್ತಾ ಇದ್ರು, ಇಲ್ಲಾಗಿದೆ ಅಲ್ಲಾಗಿದೆ ಆಗಿದೆ, ನಾವು ಸ್ಟಾರ್ಟ್ ಮಾಡ್ತೀವಿ ಕೆಲಸ ಅಂತ ಅಂದ್ಬಿಟ್ಟು. ಈಗ PWD ಅವರು ನಮ್ಗೆ ಅರ್ಜಿನೇ ಬಂದಿಲ್ಲ ಅಂತ ಹೇಳ್ತಾರೆ. ಇವಾಗ ಅವರು ಫುಲ್ ಅರ್ಜಿ ಏನಾಯ್ತು ಸರ್? ಆ ಅರ್ಜಿ ನಮ್ಮ ಹತ್ರ ಸಾಫ್ಟ್ ಕಾಪಿ ಅಂದ್ರೆ ನಮ್ಮ ಹತ್ರ ಕಾಪಿ ಇದೆ, ಬೇಕಾದ್ರೆ ಪ್ರೂಫ್ ನಾವು ತೋರಿಸ್ತೀವಿ ಯಾವಾಗ ಕೊಟ್ಟಿರೋದು ಅರ್ಜಿ ಎಲ್ಲ. ಯಾವ್ದಕ್ಕೂ ಅವರು ಇವಾಗ ಅವ್ರು ಬಂದ್ಬಿಟ್ಟು ಇವಾಗ ಉಲ್ಟಾ ಹೊಡಿತಾ ಇದಾರೆ, ನಮ್ಮ ಹತ್ರ ಅರ್ಜಿನೇ ಬಂದಿಲ್ಲ ಅಂತ ಅಂದ್ಬಿಟ್ಟು. ರಸ್ತೆಗಳಲ್ಲಿ ತುಂಬಾ ಹಾಳಾಗಿದೆಯಲ್ಲ ಸರ್, ನೀವು ಓಡಾಡಕ್ ಆಗ್ತಾ ಇದೆಯಲ್ಲ ಸರ್? ಯಾವ ನಾರ್ಮಲ್ ಜನರು ಯಾವ ಓಡಾಡ್ತಾ ಇಲ್ಲ. ನಾರ್ಮಲ್ ಆಗಿ ಇವಾಗ ಯಾವ್ದೇ ಅಪಾರ್ಟ್ಮೆಂಟ್ ತಗೊಂಡವ್ರು ಅವ್ರ ಮನೇಲಿ ಏನಾದ್ರು ಪ್ರೆಗ್ನೆಂಟ್ ವೈಫ್ ಏನಾದ್ರು ಅವ್ರು ಚೇಂಜ್ ಮಾಡ್ತಾರೆ, ಮನೇಲಿ ಚೇಂಜ್ ಮಾಡ್ತಾ ಇದಾರೆ, ಬಾಡಿಗೆ ಕೊಟ್ಬಿಟ್ಟು ಇಲ್ಲ ಸೆಲ್ ಮಾಡ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದಾರೆ, ಯಾರು ಇದ್ ಮಾಡ್ತಾ ಇಲ್ಲ. ಮಕ್ಳಿಗಂತೂ ಬೆಳಿಗ್ಗೆ ಇವಾಗ ಆಲ್ರೆಡಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಸ್ಕೂಲ್ ಬಸ್ಸಸ್ ಇವಾಗ ಅವ್ರು ಹೋಗೋದು ಇವ್ರು ಲಾರಿ ಅವರು, ಅದೇ ಟೈಮ್ಗೆ ಲಾರಿ ಬರುತ್ತೆ, ಅದೇ ಟೈಮ್ಗೆ ಸ್ಕೂಲ್ ಬಸ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಲ್ಲಿ ಕಳ್ಸೋದು ಸ್ವಲ್ಪ ಇದೆ, ಅಷ್ಟೊಂದು. ನೋಡಿದ್ರಲ್ಲ, ಇದಷ್ಟು ಇವರೆಗಿನ ಸುದ್ದಿಯಾಗಿತ್ತು. ಮತ್ತಷ್ಟು ಮಗದಷ್ಟು ಸುದ್ದಿಗಾಗಿ ನೋಡ್ತಾರೆ ಈಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.